ಧರ್ಮೋಪದೇಶ ಕಂಡ 4ನೇ ಅಧ್ಯಾಯ 30-31 ವಚನಗಳನ್ನು ನಾವು ಧ್ಯಾನ ಮಾಡಿಕೊಳ್ಳೋಣ. ಯಾರಾದರೂ ಗಟ್ಟಿಯಾಗಿ ಓದಿ. ಧರ್ಮೋಪದೇಶ ಕಂಡ 4ನೇ ಅಧ್ಯಾಯ 30-31. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ವಾಕ್ಯ ನಾವು ದೇವರ ವಾಕ್ಯದಲ್ಲಿ ಒಂದು ವಚನವನ್ನು ನಾವು ನೋಡ್ತೇವೆ. ಪ್ರಿಯ ದೇವ್ರ ಮಕ್ಕಳೇ, ಇಲ್ಲಿ ಹೇಳ್ತತೆ ಧರ್ಮೋಪದೇಶ ಕಂಡ 4ನೇ ಅಧ್ಯಾಯ 30ನೇ ವಚನ ಹೇಳ್ತದೆ ಈ ರೀತಿಯಾಗಿ, ಆಮೇಲೆ ಹೇಳಿದ ಈ ಎಲ್ಲ ಕಷ್ಟಗಳು ನಿಮಗೆ ಸಂಭವಿಸಿ ನೀವು ಸಂಕಟದಲ್ಲಿರುವಾಗ ಆತಂಕದಲ್ಲಿ ನೀವು ಆತನ ಕಡೆಗೆ ತಿರುಗಿಕೊಂಡು ಆತನ ಮಾತಿಗೆ ಕಿವಿಗೊಡಿರಿ. ಹಲ್ಲೆಲೂಯಾ. ಯಾರ ಮಾತಿಗೆ ನಾವು ಕಿವಿಗೊಡ್ಬೇಕು? ಆತನು ಅಂದ್ರೆ ಯಾರು? ದೇವರು. ಹಲ್ಲೆಲೂಯಾ. ನೋಡ್ರಿ, ಇಲ್ಲಿ ಇಸ್ರಾಯೇಲರು ಸಂಕಟದಲ್ಲಿದ್ದಾರೆ. ಅದಕ್ಕಾಗಿ ಇಸ್ರಾಯೇಲರಿಗೆ ದೇವರು ಹೇಳ್ತಾ ಇದ್ದಾನೆ ಏನಂತ, ನೀವು ನೋಡ್ರಿ, ಆತನಲ್ಲಿ ನೀವೇನಾಗಿರ್ಬೇಕು? ಆತನಿಗೆ ಕಿವಿಗೊಡುವವರಾಗಿ ನೀವಿರಬೇಕು ಎಂಬುದಾಗಿ. ಹಲ್ಲೆಲೂಯಾ. ನೋಡ್ರಿ ಪ್ರಿಯ ದೇವ್ರ ಮಕ್ಕಳೇ, ಇಸ್ರಾಯೇಲರಿಗೆ ದೇವರು ಅನೇಕ ಕಾರ್ಯಗಳನ್ನು ಮಾಡಿದ. ಐಗುಪ್ತ ದೇಶದಲ್ಲಿ ಇಸ್ರಾಯೇಲರು ಫರೋಹನನ ಒಂದು ಅವನ ಸಂಗಡ ಇದ್ದು ಅವರು ಬಿಟ್ಟಿ ಕೆಲಸದಲ್ಲಿ ಇದ್ದಾಗ ದೇವರನ್ನು ಅವರು ಕೂಗಿದರು. ಇಸ್ರಾಯೇಲರು ಅಂದ್ರೆ ಯಾರು? ದೇವರ ಮಕ್ಕಳು, ದೇವರ ಪ್ರಜೆಗಳು. ಹಲ್ಲೆಲೂಯಾ. ನೋಡ್ರಿ, ಅವರು ಆ ಒಂದು ಕಷ್ಟದಲ್ಲಿ ದೇವರನ್ನು ಕೂಗುವಾಗ ಅವರ ಮೊರೆ ದೇವರಿಗೆ ಮುಟ್ಟಿತ್ತು. ಆಗ ದೇವರು ಮೋಶೆಯನ್ನು ಕಳಿಸಿ ಆ ಒಂದು ಇಸ್ರಾಯೇಲರನ್ನು ಅಂದ್ರೆ ಆ ಕಷ್ಟದಲ್ಲಿರುವಂತ ದೇವರ ಮಕ್ಕಳನ್ನು ಆತನ ಏನ್ ಮಾಡ್ತಾನೆ? ಹೊರಗಡೆ ತಗೊಂಡ್ಬಂದಾಗ ಇಸ್ರಾಯೇಲರು ಮೋಶೆಯ ಮೇಲೆ ಅನೇಕ ಸಾರಿ ಗುಣುಗುಟ್ಟಿದ್ರು. ನಾವು ಅಲ್ಲೇ ಐಗುಪ್ತದಲ್ಲೇ ಚೆನ್ನಾಗಿದ್ದೀವಿ, ನಾವಲ್ಲೇ ಏನೋ ಒಂದು ಕೆಲಸ ಮಾಡ್ಕೊಂಡು ದುಡ್ದು ಆತನಿಗೆ ಕೊಟ್ಟ ಅವರು ನಮಗೆ ಊಟವನ್ನೇ ಮಾತ್ರ ಹಾಕ್ತಿದ್ರು. ಆ ಊಟ ತಿಂದಾದ್ರೂ ಸುಖವಾಗಿದ್ದೀವಿ, ನೀನು ಆ ದೇಶದಿಂದ ನಮ್ಮನ್ನ ಕರ್ಕೊಂಡು ಬಂದು ನಮ್ಮನ್ನು ಸಾಯಿಸ್ತಾ ಇದೀಯ. ಯಾಕೆಂದ್ರೆ ಐಗುಪ್ತ ದೇಶದಿಂದ ಮೋಶೆ ಇಸ್ರಾಯೇಲರನ್ನು ಕರ್ಕೊಂಡು ಬರುವಾಗ ಫರೋಹನನ ಅವರನ್ನು ಸಾಯಿಸಬೇಕೆಂಬುದಾಗಿ ಅನೇಕ ಯುದ್ಧಗಳನ್ನು ಮಾಡ್ತಾನೆ ಪ್ರಿಯ ಮಕ್ಕಳೇ. ಆದ್ರೆ ಆ ಫರೋಹನನ ಸೈನ್ಯದಿಂದ ಇಸ್ರಾಯೇಲರನ್ನು ಕಾಪಾಡ್ತಾ ಬರ್ತಾ ಇರ್ತಾನೆ ದೇವರು. ಆದ್ರೆ ಇಸ್ರಾಯೇಲರನ್ನು ನಡೆಸಿಕೊಂಡು ಮೋಶೆಯ ಮುಖಾಂತರ ಇಸ್ರಾಯೇಲರನ್ನು ಆ ಒಂದು ದೇಶದಿಂದ ಹೊರಗಡೆ ತರುವಾಗ ಅಲ್ಲಿ ಸ್ವಲ್ಪ ಖುಷಿಯಾಗಿ ಇರುತ್ತೆ. ಆದ್ರೆ ಅವರು ಬರ್ತಾ ಇರುವಾಗ ಇಸ್ರಾಯೇಲರು ಅಲ್ಲಿ ಮೋಶೆಯ ಮೂಲಕ ಅನೇಕ ಅದ್ಭುತ ಕಾರ್ಯಗಳನ್ನು ಮಾಡ್ತಾನೆ. ಕೆಂಪು ಸಮುದ್ರವನ್ನು ವಿಭಾಗ ಮಾಡ್ತಾನೆ, ಅನೇಕ ಅದ್ಭುತ ಕಾರ್ಯಗಳನ್ನು ಮಾಡ್ತಾನೆ. ಒಂದು ಕೋಲನ್ನ ಹಾವನ್ನಾಗಿ ಮಾರ್ಪಡಿಸ್ತಾನೆ, ನದಿಯ ನೀರನ್ನು ರಕ್ತವಾಗಿ ಮಾರ್ಪಡಿಸ್ತಾನೆ. ಇವೆಲ್ಲ ಅದ್ಭುತಗಳನ್ನು ನೋಡಿದ್ರು ಕೂಡ ಇಸ್ರಾಯೇಲರು ದೇವ್ರ ಮೇಲೆ ನಂಬಿಕೆ ಇರ್ಲಿಲ್ಲ. ನೋಡ್ರಿ ಪ್ರಿಯ ಮಕ್ಕಳೇ, ಅಂತಹ ಪರಿಸ್ಥಿತಿಯಲ್ಲಿ ದೇವರು ಆದ್ರೂ ಕೂಡ ನನ್ನ ಮಕ್ಕಳು ಎಂಬುದಾಗಿ ಕೈ ಬಿಡದೆ ಆತನು ಹೊರಗಡೆ ತರ್ತಾನೆ. 40 ವರ್ಷ ಅವರು ಹಾಕಿದಂತ ಚಪ್ಪಲಿಯ ಬಾರು ಸೌದಿಲ್ಲ, ಅವರ ಅಂಗಿಯ ಗುಂಡು ಕಿತ್ತಿ ಹೋಗಿಲ್ಲ. ಆ ರೀತಿಯಲ್ಲಿ ದೇವರು ಅವರನ್ನು ಕಾಪಾಡಿಕೊಂಡು ಬಂದ ಅರಣ್ಯದಲ್ಲಿ. ಈ ಒಂದು ಮುಂಚಾನೆ ಸಮಯದಲ್ಲಿ ಅಂದ್ರೆ ಬೆಳಿಗ್ಗೆ ಈ ಒಂದು ಹೊತ್ತಿನಲ್ಲಿ ಆತನು ಮೇಘ ಸ್ತಂಭವಾಗಿ, ರಾತ್ರಿ ಸಮಯದಲ್ಲಿ ಅಗ್ನಿ ಸ್ತಂಭವಾಗಿ ಅವರ ಸಂಗಡ ದೇವರು ನಡೆದ. ಯಾಕೆಂದ್ರೆ ಬಿಸಿಲಿನ ಆ ತಾಪಕ್ಕೆ ಆ ಜನಗಳಿಗೆ ಏನಾಗಬಾರ್ದು ಎಂಬುದಾಗಿ ಒಂದು ತಂಪಾದ ವಾತಾವರಣವನ್ನು ಹಗಲೆಲ್ಲ ಕೊಟ್ಟು, ರಾತ್ರಿಗೆ ಕತ್ತಲಲ್ಲಿ ನನ್ನ ಮಕ್ಕಳು ನಡಿಬಾರ್ದು ಎಂಬುದಾಗಿ ಆತನು ಸೂರ್ಯನಂತೆ ಬೆಳಕಾಗಿ ಆತನು ಒಂದು ಅಗ್ನಿಯಾಗಿ ಒಂದು ಬೆಂಕಿ ಹಚ್ಚಿದ ಕಟ್ಟಿಗೆ ಯಾವ ರೀತಿ ಇಟ್ಕೊಂಡು ಹೋಗ್ತೀವಿ ನಾವು, ಬೆಂಕಿ ಹಚ್ಚಿದ ಕಟ್ಟಿಗೆ ಏನ್ ಮಾಡ್ತೈತೆ? ಬೆಳಕನ್ನು ತೋರಿಸ್ತೈತಲ್ವಾ? ಆ ರೀತಿಯಾಗಿ ದೇವರಾತನು ಅಗ್ನಿ ಸ್ತಂಭವಾಗಿ ಅವರ ಹಿಂದೆ ಹೋದನು ಪ್ರಿಯ ಮಕ್ಕಳೇ. ಆದ್ರೂ ಕೂಡ ಇಸ್ರಾಯೇಲರಿಗೆ ದೇವರಲ್ಲಿ ನಂಬಿಕೆ ಇರಲಿಲ್ಲ, ಎಲ್ಲೋ ಒಂಚೂರು ಅಪನಂಬಿಕೆ.
ಅಷ್ಟೆಲ್ಲ ಅದ್ಭುತ ಮಾಡಿದ್ರು, ಮೋಶೆ ಮುಖಾಂತರ ಅಷ್ಟೆಲ್ಲ ಅದ್ಭುತ ದೇವರು ಮಾಡಿದ. ಆದ್ರೂ ಕೂಡ ಅವರು ದೇವರನ್ನು ನಂಬಿಲ್ಲ ಪ್ರೇರೆ. ಎಲ್ಲೋ ಒಂದು ಬಲಹೀನತೆ, ಎಲ್ಲೋ ದೇವರು ನಮಗೆ ಪರಲೋಕದಿಂದ ಮನ್ನವನ್ನು ಸುರಿಸಿದ ತಿನ್ಲಿಕ್ಕೆ ಆಹಾರವಾಗಿ. ಆದ್ರೂ ಕೂಡ ಆ ಒಂದು ಮನ್ನವೇ ಅವರಿಗೆ ಸಾಕಾಗೋಯ್ತು. ನಮಗೆ ಮಾಂಸ ಬೇಕಂದ್ರೆ ಮಾಂಸವನ್ನು ಕೂಡ ಆತನು ಕೊಟ್ಟ ಪ್ರೇದರ ಮಕ್ಕಳೇ. ಆದ್ರೆ ಅಂತಹ ಸ್ಥಿತಿಯಲ್ಲಿ ಇದ್ದಾಗೂ ಕೂಡ ಇಸ್ರಾಯೇಲರು ದೇವರ ಮಾತಿಗೆ ಅವಿಧರಾಗಿದ್ರು ನೋಡ್ರಿ. ಅದಕ್ಕಾಗಿ ಇಲ್ಲಿ ಹೇಳ್ತಾ ಇದ್ದಾನೆ, ಆಗಿದ್ದಾಗೂ ಕೂಡ ಮೋಶೆ ಬೆಟ್ಟದ ಹತ್ತಿ ಪ್ರಾರ್ಥಿಸುವಾಗ ಇಸ್ರಾಯೇಲರು ತಮಗೆ ಇಷ್ಟ ಬಂದಂಥ ಮೂರ್ತಿಗಳನ್ನು, ಒಂದು ಬಂಗಾರದ ಮೂರ್ತಿಗಳನ್ನಾಗಿ ವಿಗ್ರಹಗಳಾಗಿ ಮಾಡಿಕೊಂಡು ಅವುಗಳಿಗೆ ಆರಾಧಿಸ್ತಾ ಇದ್ರು. ಅದಕ್ಕಾಗಿ ಇಲ್ಲಿ ಹೇಳ್ತಾ ಇದ್ದಾನೆ, ಆ ಒಂದು ಮಾತಿಗೆ ಇಲ್ಲಿ ಹೇಳ್ತಾ ಇದ್ದಾನೆ ಪ್ರಿಯ ದೇವ್ರ ಮಕ್ಕಳೇ, ನೋಡ್ರಿ, ಮೇಲೆ ನೋಡುವುದಾದ್ರೆಗಿನ ನೀವು ನನ್ನನ್ನು ಬಿಟ್ಟು ಯಾವ ದೇವರನ್ನು ಪೂಜಿಸಬಾರದು, ಆರಾಧಿಸಬಾರದು, ಯಾರಿಗೂ ಕೈ ಮುಗಿಲೇಬಾರದು ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತತೆ. ಆಗಿದ್ದಾಗೂ ಕೂಡ ನೋಡ್ರಿ ಪ್ರಿಯ ದೇವ್ರ ಮಕ್ಕಳು, ಇಲ್ಲಿ ಹೇಳ್ತತೆ ನೋಡ್ರಿ, ಇಲ್ಲಿ ಹೇಳುವುದಾದ್ರೆಗಿನ ಅಲ್ಲಿ ಅಂತಹ ಕಷ್ಟದಲ್ಲಿ ಇರುವಾಗ ಯಾವ ಆತಂಕ ಇಲ್ಲದೆ ದೇವರು ಆತನು ನನ್ನ ಕಡೆಗೆ ತಿರುಗಿಕೊಳ್ಳ್ರಿ. ಅಂತಹ ಪರಿಸ್ಥಿತಿ ಇದ್ರೂ ಕೂಡ ಮತ್ತೊಂದು ಚಾನ್ಸ್ ನಿಮಗೆ ಕೊಡ್ತೇನೆ, ಮತ್ತೊಂದು ಇದು ಗಳಿಗೆ ನಿಮಗೆ ಕೊಡ್ತೇನೆ, ನನ್ನನ್ನು ಕೇಳಿಕೊಳ್ಳ್ರಿ ಅನ್ನಂದ್ರೆ ನನ್ನ ಕಡೆಗೆ ತಿರುಗಿಕೊಳ್ಳ್ರಿ. ಇವೆಲ್ಲವುಗಳನ್ನು ಬಿಟ್ಟು, ಈ ವಿಗ್ರಹ ಆರಾಧನೆಯನ್ನು ಇವೆಲ್ಲವನ್ನು ಬಿಟ್ಟು ಏನ್ ಮಾಡ್ಬೇಕು, ನನ್ನ ಕಡೆಗೆ ತಿರುಗಿಕೊಳ್ಳಿರಿ, ಆತನ ಮಾತಿಗೆ ಕಿವಿಗೊಡಿರಿ. ನೋಡ್ರಿ, ದೇವರ ಮಾತಿಗೆ ಏನಾಗಿರ್ಬೇಕು, ನಾವು ಕಿವಿಗೊಡುವವರಾಗಿರ್ಬೇಕು. ನಾವು ಎಷ್ಟೋ ಸಾರಿ ದೇವ್ರು ನಂಬಿದಾಗಿಂದ ಇಷ್ಟು ಒಬ್ಬೊಬ್ರು 10 ವರ್ಷ 5 ವರ್ಷ ನೋಡ್ತೇವೆ, 20 ವರ್ಷ 30 ವರ್ಷ ದೇವ್ರು ನಂಬಿದವರಾಗಿದ್ದೇವೆ. ಆದ್ರೆ ಮೊದಲು ಸ್ಟಾರ್ಟಿಂಗ್ ಅಲ್ಲಿ ಇರುವಂತ ನಂಬಿಕೆ ಬರ್ತಾ 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 ಏನಾಗುತ್ತೆ, ದೇವ್ರ ಮೇಲೆ ಕಡಿಮೆ ಆಗುತ್ತೆ ಅಲ್ವಾ? ಕಡಿಮೆ ಆಗುತ್ತೆ. ಇದೇ ಆರಾಧನೆ, ಇದೇ ಪ್ರಾರ್ಥನೆ ಬಿಡಪ್ಪ ಇರ್ಲಿ ಅನ್ನೋದೊಂದು ನಮ್ಮ ಮೈಂಡಲ್ಲಿ ಇರುತ್ತೆ ಪ್ರಿಯ ದೇವ್ರ ಮಕ್ಕಳು. ಅದೇ ಫಸ್ಟ್ ನಾವು ದೇವ್ರ ನಂಬಿದಾಗ ಇರುವಂತ ನಂಬಿಕೆ ನಮ್ಮ ಮುಂದೆ ಇರುವುದಿಲ್ಲ. ಹಾಗೆ ಪ್ರಿಯ ದೇವ್ರ ಮಕ್ಕಳು, ಇಸ್ರಾಯೇಲರಿಗೂ ಕೂಡ ಹಾಗೆ ದೇವ್ರು ಹೊರಗಡೆ ತಂದಾಗ ಅವರಿಗೆ ಒಂಥರ ಖುಷಿಯಾಗಿತ್ತು. ಆದ್ರೆ ಬರ್ತಾ 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 ಆತನ ನಡೆಸುವಾಗ ಅವ್ರು ಏನಾದ್ರು ದೇವರನ್ನು ಅಪನಂಬಿಗಸ್ತರಾಗಿದ್ರು. ಹಲ್ಲೆಲೂಯ. ನೋಡ್ರಿ, ಅದಕ್ಕಾಗಿ ಇಲ್ಲಿ ಹೇಳ್ತಾ ಇದ್ದಾನೆ, ಆಮೇಲೆ ಹೇಳಿದ ಈ ಎಲ್ಲಾ ಕಷ್ಟಗಳು ನಿಮಗೆ ಸಂಭವಿಸಿ ನೀವು ಕಷ್ಟದಲ್ಲಿರುವಾಗ, ಆತಂಕದಲ್ಲಿ ನೀವು ಆತನ ಕಡೆಗೆ ತಿರುಗಿಕೊಂಡು ಆತನ ಮಾತಿಗೆ ಕಿವಿಗೊಡಿರಿ. ನಿಮ್ಮ ದೇವರಾದ ಯೆಹೋವನು ಕನಿಕರವುಳ್ಳ ದೇವರಾಗಿದ್ದರಿಂದ ಆತನು ನಿಮ್ಮನ್ನು ಅಲಕ್ಷ್ಯ ಮಾಡುವುದಿಲ್ಲ. ಹಲ್ಲೆಲೂಯ, ಹಲ್ಲೆಲೂಯ. ನಮ್ಮ ದೇವರು ಯಾರಾಗಿದ್ದಾರೆ? ಕನಿಕರ ಉಳ್ಳವರು. ಆತನು ಕನಿಕರ ಉಳ್ಳವನಾಗಿದ್ದಾನೆ. ನನಗೆ ವಿರೋಧವಾಗಿ ತಪ್ಪಾಡಿರಲ್ಲ, ಇವ್ರು ಹೆಂಗನ್ನ ಹೋಗ್ಲಿ, ಹೆಂಗನ್ನ ಹಾಳಾಗ್ಲಿ ಎಂಬುದಾಗಿ ನಮ್ಮ ದೇವರು ಬಿಡಲ್ಲ. ನೋಡ್ರಿ, ಈ ಲೋಕದ ಜನರಾಗಿರ್ಬೋದು, ತಂದೆ ತಾಯಿಗಳಾಗ್ಲಿ, ಅವ್ರಿಗೆ ವಿರೋಧವಾಗಿ ಏನನ್ನ ತಪ್ಪು ಮಾಡಿಬಿಟ್ರೆ ಹೆಂಗಾದ್ರೂ ಹಾಳಾಗೋಗ್ಲಿ, ಹೆಂಗಾದ್ರೂ ಹೋಗ್ಲಿ, ನಮ್ಗೇನು, ನಮ್ಮ ಮಾತು ಕೇಳಿದಾಗ ನಮ್ಮ ಜೊತೆ ಯಾಕೆ ಅಂತ ಎಂದು ಅನೇಕರು ಏನ್ ಮಾಡ್ತಾರೆ, ಬಿಟ್ಬಿಡ್ತಾರೆ ಕೈ. ಹೆಂಗನ ಬದುಕು ನೀನು, ಹೆಂಗನ ಬಾಳು ಎಂಬುದಾಗಿ ಲೋಕದಲ್ಲಿ ಬಿಟ್ಬಿಡ್ತಾರೆ. ಆದ್ರೆ ನಮ್ಮ ದೇವರು ನಾವು ತಪ್ಪು ಮಾಡಿದಾಗ ಕೂಡ ಆತನ ಏನ್ ಮಾಡ್ದ, ಆತನು ಕನಿಕರ ಉಳ್ಳ ದೇವರು. ಆತನೇನಾಗಿದ್ದಾನೆ? ಕನಿಕರ ಉಳ್ಳ ದೇವರು. ಅದಕ್ಕಾಗಿ ನಾವು ಏನೇ ತಪ್ಪುಗಳನ್ನು ಮಾಡಿದ್ರು ಕೂಡ ಆತನು ನಮ್ಮ ತಪ್ಪುಗಳನ್ನು ಕ್ಷಮಿಸಿ ಕನಿಕರ ಪಟ್ಟು ನಮ್ಮನ್ನು ಆತನು ಅಪ್ಪಿಕೊಳ್ತಾನೆ. ಯಾಕೆಂದ್ರೆ ಆತನೇ ನಮ್ಮ ದೇವರಾಗಿದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. ನೋಡ್ರಿ, ನಾಶನಕ್ಕೆ ಬಿಡುವುದಿಲ್ಲ. ನೀನ್ ಹೆಂಗನ ಹಾಳಾಗೋಗು, ನನ್ನ ಮಾತು ಕೇಳಿಲ್ಲಲ್ಲ, ನನ್ನನ್ನು ನಂಬಿ ಕೆಟ್ಟ ಕ್ರಿಯೆಗಳನ್ನು ಮಾಡ್ತಾ ಇದೆಯಲ್ಲ ಎಂಬುದಾಗಿ ದೇವರು ನಮ್ಮನ್ನು ಕೈ ಬಿಡುವುದಿಲ್ಲ. ಆತನ ನಾಶನವನ್ನು ನಮ್ಮ ಬಗ್ಗೆ ಕೋರ್ಕೊಳ್ಳಕ್ಕೆ ಇಷ್ಟಪಡುವುದಿಲ್ಲ. ಅವರನ್ನು ಆ ನಾಶನದಿಂದ, ಆ ತಪ್ಪಿನಿಂದ, ಆ ಒಂದು ಸಮಸ್ಯೆಯಿಂದ ಬಿಡಿಸ್ಲಿಕ್ಕೆ ದೇವರು ಇಷ್ಟಪಡ್ತಾನೆ ಹೊರತು ಕೈ ಬಿಡುವುದ ದೇವರಲ್ಲ. ಹಲ್ಲೆಲೂಯ. ಅದಕ್ಕಾಗಿ ಹೇಳ್ತಾ ಇದ್ದಾನೆ, ಕನಿಕರ ಉಳ್ಳ ದೇವರಾದ್ದರಿಂದ ಆತನು ನಿಮ್ಮನ್ನು ಅಲಕ್ಷ್ಯ ಮಾಡುವುದಿಲ್ಲ. ಎಂತಹ ಪರಿಸ್ಥಿತಿಗಳೆಲ್ಲ ಇಲ್ಲಿ ನಿಮ್ಮನ್ನು ಅಲಕ್ಷ್ಯ ಮಾಡುವುದಿಲ್ಲ, ನಿಮ್ಮನ್ನು ತಿರಸ್ಕರಿಸುವುದಿಲ್ಲ. ಆತನು ನನ್ನ ಮಗನು ಎಂಬುದಾಗಿ ಆತನು ಏನ್ ಮಾಡ್ತಾನೆ, ನೀನು ಎಂತೆ ತಪ್ಪು ಮಾಡಿರು, ಎಂಥ ಕಷ್ಟದಲ್ಲಿ ನೀನು ಇರು, ಆದ್ರೆ ನನ್ನ ಮಗನು ಎಂಬುದಾಗಿ ಆತನು ಅಪ್ಪಿಕೊಳ್ತಾನೆ. ಆತನು ಕೈ ಬಿಟ್ರೆಗಿನ ನಾವು ಈ ಲೋಕದಲ್ಲಿ ಒಂದು ದಿನ ಕೂಡ, ಒಂದು ಕ್ಷಣ ಕೂಡ ಬದುಕಲಿಕ್ಕೆ
ಸಾಧ್ಯ ಇಲ್ಲ ಪ್ರಿಯರನ್ನ. ಒಂದು ನಿಮಿಷ ದೇವರನ್ನ ಕೈ ಬಿಟ್ಟು ನಾವು ಬದುಕ್ತೀವಿ, ಆದ್ರೆ ದೇವರು ನಮ್ಮನ್ನು ಕೈ ಬಿಟ್ಟು ನಾವು ಬದುಕಲಿಕ್ಕೆ ಸಾಧ್ಯ ಇಲ್ಲ. ನೋಡ್ರಿ, ಲೋಕದಲ್ಲಿ ದೇವರನ್ನು ನಂಬಿದಾಗ ನಾವು ಅನೇಕ ಅದ್ಭುತ ಕಾರ್ಯಗಳನ್ನು ಹೊಂದಿಕೊಳ್ತೇವೆ. ಆದ್ರೆ ಸ್ವಲ್ಪ ದಿನ ಏನ್ ಮಾಡ್ತೀವಿ, ಪ್ರಾರ್ಥನೆ ಎಲ್ಲವನ್ನು ನಮಗೆ ಒಳ್ಳೆಯ ಸುಖಕರವಾದ ಜೀವಿತ ಇರುತ್ತೆ ಅಲ್ವಾ, ಅದಕ್ಕಾಗಿ ದೇವರನ್ನೇ ನಾವು ಮರ್ತು ಈ ಲೋಕದಲ್ಲಿ ಜೀವಿಸ್ತಾ ಇರ್ತೀವಿ. ಆದ್ರೆ ದೇವರು ಒಂದು ಕ್ಷಣ ನನ್ನ ಮಕ್ಕಳು ಚೆನ್ನಾಗಿದ್ದಾರೆ ಬಿಟ್ಬಿಡೋಣ ಅಂತ ಕೈ ಬಿಟ್ರಗಿನ ಅಲ್ಲೇ ನಮ್ಮ ಪತನ ಸ್ಟಾರ್ಟ್ ಆದಂಗೆ. ಹಲ್ಲೆಲೂಯಾ. ನೋಡ್ರಿ ಪ್ರಿಯ ದೇವ್ರ ಮಕ್ಕಳೇ, ದೇವರನ್ನು ಯಾವಾಗ ನಾವು ಕೈ ಬಿಟ್ಟು ನಡೆದರೆ ಕೂಡ ನಾವು ಈ ಲೋಕದಲ್ಲಿ ಹೇಗೋ ಒಂದು ಪಾಪದಲ್ಲಿಯೋ ಬಂಧನದಲ್ಲಿಯೋ ಬದುಕ್ಬೋದು, ಆದ್ರೆ ದೇವರೇ ನಮ್ಮನ್ನು ಕೈ ಬಿಟ್ರಿಗಿನ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಹೇಳ್ತಾ ಇದ್ದಾನೆ, ನಾನು ನಿನ್ನ ನಾಶನಕ್ಕೆ ಬಿಡುವುದಿಲ್ಲ. ದೇವರು ನಮ್ಮ ನಾಶನವನ್ನು ಬಯಸುವ ದೇವರಲ್ಲ ಪ್ರಿಯ ದೇವ್ರ ಮಕ್ಕಳೇ. ನೋಡು, ಆತನು ನಿಮ್ಮ ಪಿತೃಗಳ ಸಂಗಡ ಪ್ರಮಾಣ ಪೂರ್ವಕವಾಗಿ ಮಾಡಿಕೊಂಡ ಒಡಂಬಡಿಕೆಯನ್ನು ಮರೆಯುವುದಿಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ಏನ್ ಹೇಳಿದ? ನಮ್ಮ ಪಿತೃಗಳಿಗೆ ಆತನು ಏನು ಒಡಂಬಡಿಕೆ ಮಾಡಿದ್ದ? ಅಬ್ರಹಾಂ, ಇಸಾಕ್, ಯಾಕೋಬರಿಗೆ ಏನು ಒಡಂಬಡಿಕೆ ಮಾಡಿದ? ಆತನು ನಮ್ಮ ದೇವರಾಗಿ ಆತನು ನಮ್ಮನ್ನು ಎಲ್ಲ ವಿಷಯಗಳಲ್ಲಿ ನಡೆಸ್ತಾನೆ ಎಂಬುದಾಗಿ ಆತನು ಒಡಂಬಡಿಕೆ ಮಾಡಿಕೊಂಡಿದ್ದ. ಅದೇ ರೀತಿಯಾಗಿ ಆತನು ಏನ್ ಮಾಡ್ತಾ ಇದ್ದಾನೆ? ನಮ್ಮನ್ನು ನಡೆಸ್ತಾ ಬಂದಿದ್ದಾನೆ. ನೋಡ್ರಿ, ಇಸ್ರಾಯೇಲರ ಜನರು ಎಷ್ಟೇ ಅದ್ಭುತ ಕಾರ್ಯ 40 ವರ್ಷ ಪ್ರೇರೆ, 1 ವರ್ಷ ಅಲ್ಲ 2 ವರ್ಷ ಅಲ್ಲ, 40 ವರ್ಷ ಆತನು ಆ ಒಂದು ಕಠಿಣವಾದ ಆ ಒಂದು ನೋವಿನಿಂದ ಜನರನ್ನು ಹೊರಗಡೆ ತಂದು 40 ವರ್ಷ ಅರಣ್ಯದಲ್ಲಿ ಅವರಿಗೆ ಎಲ್ಲವನ್ನು ಕೊಟ್ಟ. ಮೋಶೆಯ ಮೂಲಕ ದೇವರ ಅದ್ಭುತ ಕಾರ್ಯ ಮಾಡಿದ್ದು ಒಂದಲ್ಲ ಎರಡಲ್ಲ ಪ್ರಿಯ ಮಕ್ಕಳು, ಅನೇಕವಿದ್ದಾವೆ. ಆದ್ರೂ ಕೂಡ ಅವರಲ್ಲಿ ದೇವರ ಮೇಲೆ ನಂಬಿಕೆ ಇರಲಿಲ್ಲ ಪ್ರಿಯ ದೇವ್ರ. ಆದ್ರೂ ಕೂಡ ದೇವ್ರು ಅವರನ್ನು ಕೈ ಬಿಡ್ಲಿಲ್ಲ. ದೇವ್ರ ಮೇಲೆ ಗುಣಗುಟ್ಟಿದ್ರು, ಮೋಶೆ ಮೇಲೆ ಗುಣಗುಟ್ಟಿದ್ರು. ನೀನ್ ಎಂತ ಮನುಷ್ಯ, ನೀನ್ ಎಂತ ದೇವ್ರು, ನಮ್ಮನ್ನು ಅಲ್ಲೇ ನಾವು ಬಿತ್ತಿ ಕೆಲಸ ಮಾಡ್ಕೊಂಡು ಚೆನ್ನಾಗಿದ್ದೀವಿ, ಯಾಕೆ ನಾವು ಈ ತರ ಸಾಯಿಸ್ಲಿಕ್ಕೆ ತಂದಿದೆಯಾ ಇಲ್ಲಿ ಎಂಬುದ ಪ್ರಿಯ ದೇವ್ರ ಮಕ್ಕಳೇ. ಆದ್ರೂ ಕೂಡ ದೇವರು ಅವರನ್ನು ಕೈ ಬಿಡ್ಲಿಲ್ಲ. ಬಿಡ್ಬೋದಾಗಿತ್ತು ದೇವ್ರು, ಆದ್ರೆ ಆತನು ಕೈ ಬಿಡ್ಲಿಲ್ಲ. ಯಾಕೆಂದ್ರೆ ನನ್ನ ಮಕ್ಕಳು. ಹಲ್ಲೆಲೂಯಾ. ಪ್ರಿಯ ದೇವ್ರ ಮಕ್ಕಳೇ, ನಾವು ಕೂಡ ನಂಬಿ ಇಷ್ಟು ವರ್ಷ ಆಯ್ತಲ್ಲ, ನಮ್ಮ ಜೀವಿತ ಹೀಗೆ ಇದೆ, ನನ್ನ ಕುಟುಂಬ ಜೀವಿತ ಹೀಗೆ ಇದೆ, ನನಗೇನು ಲಾಭನೇ ಇಲ್ಲಲ್ಲ ಈ ದೇವ್ರು ನಂಬಿದಾಗಿಂದ ಅಂತ ನಾವು ಅಂದ್ಕೊಳ್ತಾ ಇರ್ಬೋದು. ದೇವ್ರ ಸಮಯ ಅಂತ ಒಂದು ಬರುತ್ತೆ ಪ್ರಿಯ ದೇವರ ಕಾರ್ಯ ಅದು ಕ್ಷಣ ಮಾತ್ರದಲ್ಲೇ, 1 ವರ್ಷ ಬೇಕಾಗಿಲ್ಲ. ನಾವು 1 ಲಕ್ಷ ರೂಪಾಯಿ ಕುಡಿಟ್ಕೋಬೇಕಂದ್ರೆ ನಮ್ಗೆ ಎಷ್ಟೋ ಟೈಮು ಬೇಕಲ್ವಾ? 1 ದಿನಕ್ಕೆ 1 ಲಕ್ಷ ದುಡಿಯೋಕ್ಕಾಗತ್ತಾ? ಸಾಮಾನ್ಯವಾಗಿ ನಾವು ಕೂಲಿ ಕೆಲಸ ಮಾಡುವವರು 1 ದಿನಕ್ಕೆ 1 ಲಕ್ಷ ದುಡಿಲಿಕ್ಕಾಗತ್ತಾ? ಇಲ್ಲ ಅಲ್ವಾ? ಅದನ್ನ ನಾವೇನ್ ಮಾಡ್ತೀವಿ, ಸ್ವಲ್ಪ ಸ್ವಲ್ಪನೇ ಕೂಡಿಟ್ಟು ಅದೆಷ್ಟು ದಿನ ಆಗ್ಬೋದು, 6 ತಿಂಗಳು ಆಗ್ಬೋದು, ವರ್ಷ ಆಗ್ಬೋದು, 2 ವರ್ಷ ಆಗಿರ್ಬೋದು. ಈ ರೀತಿಯಲ್ಲಿ ನಾವೇನ್ ಮಾಡ್ತೇವೆ, ಒಂದು ಅಮೌಂಟನ್ನು ನಾವು ಕೂಡಿಟ್ಕೊಳ್ತೇವೆ. ಆದ್ರೆ ದೇವ್ರ ಕಾರ್ಯ ಆಗಲ್ಲ, ಕ್ಷಣ ಮಾತ್ರದಲ್ಲೇ ಕಣ್ಣು ತೆಗೆದು ಕಣ್ಣು ರೆಪ್ಪೆ ಹಿಂಗೆ ಹೊಡೆದು ಮುಚ್ಚುವಷ್ಟರಲ್ಲೇ ದೇವರ ಅದ್ಭುತ ಕಾರ್ಯ ನಡೆಯುತ್ತೆ ಪ್ರಿಯರನ್ನು. ಆದ್ರೆ ನಾವು ಕಾದುಕೊಂಡಿರ್ಬೇಕು. ದೇವರ ಅದ್ಭುತ ಕಾರ್ಯಕ್ಕೋಸ್ಕರ ನಾವೇನ್ ಮಾಡ್ಬೇಕು, ಕಾದುಕೊಂಡಿರ್ಬೇಕು. ನೀನು ಎಷ್ಟು ಕಾಯ್ತಿಗೋ ನಿನ್ನ ತಾಳ್ಮೆಯನ್ನು ದೇವರು ನೋಡ್ತಾನೆ ಪ್ರಿಯ ದೇವ್ರ ಮಕ್ಕಳೇ. ಅದಕ್ಕಾಗಿ ಆ ದೇವರ ವಾಕ್ಯದಲ್ಲಿ ಹೇಳ್ತದೆ, ನೀನೇನ್ ಮಾಡ್ಬೇಕಂತೆ, ದೇವರು ನಿನ್ನನ್ನು ಅಲಕ್ಷ್ಯ ಮಾಡುವುದಿಲ್ಲ. ಯಾವ ಕ್ಷಣದಲ್ಲಿ ದೇವರ ಅದ್ಭುತ ಮಾಡ್ತಾನೋ ಗೊತ್ತಿಲ್ಲ. ನೋಡ್ರಿ, ಇಸ್ರಾಯೇಲರು ಅವರ ಜೀವಿತದಲ್ಲಿ ಎಷ್ಟೋ ಅದ್ಭುತವನ್ನು ಮಾಡಿದ್ರು ಕೂಡ ದೇವರನ್ನು ಗುಣಗುಟ್ಟಿದ್ರು ಪ್ರಿಯ ದೇವ್ರ ಮಕ್ಕಳು. ಆದ್ರೆ ನಾವಾದ್ರೂ ಆ ರೀತಿ ಇಲ್ಲದಂತೆ ನಾವು ಏನ್ ಮಾಡ್ಬೇಕು, ದೇವರನ್ನು ನಾವು ನಂಬುವವರಾಗಿರ್ಬೇಕು. ಹಾಗೆ ಇನ್ನೊಂದು ವಚನವನ್ನು ನಾವು ನೋಡಿಕೊಳ್ಳೋಣ. ವಿಮೋಚನಾ ಕಂಡ 34ನೇ ಅಧ್ಯಾಯ 6-7 ವಚನ ನಾವು ನೋಡಿಕೊಳ್ಳೋಣ.
ಹಲ್ಲೆಲೂಯಾ. ಸಾಕ್ಬಿಡಿ. ಹಲ್ಲೆಲೂಯಾ. ನೋಡ್ರಿ ಪ್ರಿಯ ದೇವ್ರ ಮಕ್ಕಳೇ, ಇಲ್ಲಿ ಹೇಳ್ತತೆ ವಿಮೋಚನಾ ಖಂಡದಲ್ಲಿ 34:6-7 ನೋಡ್ತೇವೆ. ಯೆಹೋವನು ಮೋಶೆಯ ಎದುರಾಗಿ ಹೋಗುತ್ತಾ ಪ್ರಕಟವಾಗಿ ಹೇಳುವುದೇನೆಂದರೆ, ಯೆಹೋವ ಕನಿಕರವುಳ್ಳ ದಯೆಯುಳ್ಳ ದೇವರು, ದೀರ್ಘಶಾಂತನು, ಪ್ರೀತಿಯು ನಂಬಿಕೆಯೂ ಉಳ್ಳವನು. ಹಲ್ಲೆಲೂಯಾ. ಆತನು ಏನಾಗಿದ್ದಾನೆ? ಆತನು ಯೆಹೋವನು ಕನಿಕರ ಉಳ್ಳವನು. ಮತ್ತೆ ಇಲ್ಲಿ ಹೇಳ್ತದೆ, ಮತ್ತೆ ಇಲ್ಲಿ ವಚನ ಏನು ಹೇಳ್ತದೆ? ಕನಿಕರ ಉಳ್ಳವನು. ಹಲ್ಲೆಲೂಯಾ. ಅಲ್ಲಿ ಆ ವಚನದಲ್ಲಿ ನಾವು ನೋಡಿಕೊಳ್ಳ್ದೇವ ಕನಿಕರ ಉಳ್ಳವನು. ನೋಡ್ರಿ, ಈ ವಚನದಲ್ಲಿ ಕೂಡ ಹಾಗೆ ಹೇಳ್ತದೆ, ಯೆಹೋವನು ಕನಿಕರ ಉಳ್ಳವನು, ದಯೆ ಉಳ್ಳವನು, ನಮ್ಮ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಕನಿಕರ ದಯೆ ಇಲ್ಲ ಅಂದ್ರಿಗಿನ ನಾವು ಬದುಕಲಿಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಮೇಲೆ ಕನಿಕರ ಇದೆ, ಆತನ ದಯೆ ಇದೆ, ಅದಕ್ಕೆ ನಾವು ಇದನ್ನ ಬದುಕಿದ್ದೀವಿ. ಇಲ್ಲ ಅಂದ್ರೆ ಬದುಕಲಿಕ್ಕೆ ಸಾಧ್ಯನೇ ಇಲ್ಲ ಪ್ರಿಯ ಮಕ್ಕಳೇ. ನೋಡ್ರಿ, ಆತನು ದೀರ್ಘಶಾಂತನು, ಪ್ರೀತಿ ಉಳ್ಳ, ನಂಬಿಕೆ ಉಳ್ಳ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಆತನ ಪ್ರೀತಿ ಉಳ್ಳವನು, ದಯೆ ಉಳ್ಳವನು ಆಗಿದ್ದಾನೆ ಪ್ರಿಯ ಮಕ್ಕಳು. ಆತನ ಮಕ್ಕಳು ನಾವು ಕೂಡ ಹೇಗಿರ್ಬೇಕು? ಪ್ರೀತಿ ಉಳ್ಳವರಾಗಿ, ದಯೆ ಉಳ್ಳವರಾಗಿ ಲೋಕದಲ್ಲಿ ಇರಬೇಕು ಪ್ರಿಯ ಮಕ್ಕಳೇ. ನೋಡ್ರಿ, ಯಾಕೆ ಇಲ್ಲಿ ಈ ಮಾತನ್ನು ಹೇಳ್ತಾ ಇದ್ದಾನಂದ್ರೆ, ಮೋಶೆ ನೋಡ್ರಿ ಆತನು ದೇವರನ್ನು ಪ್ರಾರ್ಥಿಸ್ಲಿಕ್ಕೆ ದೇವರ ದರ್ಶನವನ್ನು ಪಡೆದುಕೊಂಡು ಆತನು ಬೆಟ್ಟವನ್ನು ಹತ್ತಿ ಹೋಗುವಾಗ ಆತನ ದೇವರ ದರ್ಶನದಲ್ಲಿ ಆತನು ಆಜ್ಞೆಗಳನ್ನು ಕೊಟ್ಟಿದ್ದ. 10 ಆಜ್ಞೆಗಳನ್ನು ಒಂದು ಹಲಗೆಯ ಮೇಲೆ ದೇವರು ಕೊಡುವಾಗ ಮೋಶೆ ಆ ಒಂದು 40 ದಿನ ಅಲ್ಲಿ ದೇವರ ಸಂಗಡ ಮಾತಾಡಿ ಬರುವಾಗ ಇಸ್ರಾಯೇಲರು ಏನು ಮಾಡ್ತಾ ಇದ್ರು? ತಮ್ಮ ತಮ್ಮ ವಿಗ್ರಹಗಳನ್ನು ಮಾಡಿಕೊಂಡು ತಮ್ಮ ಒಂದು ಜೀವನವನ್ನು ಅಲ್ಲಿ ಎಂಜಾಯ್ ಮಾಡ್ತಾ ಇದ್ರು. ಆಗ ಮೋಶೆಗೆ ಕೋಪ ಬಂದು ಏನು ಮಾಡ್ದ? ದೇವರು ಕೊಟ್ಟಂತ ಆ ಒಂದು ಆಜ್ಞೆ ಫಲಕಗಳನ್ನು ಏನು ಮಾಡ್ದ? ಅವರ ಮೇಲೆ ಒಸಿದ. ಆದರೆ ಅಲ್ಲಿ ದೊಡ್ಡ ಒಂದು ಭೂಕಂಪವೇ ಆಗೋಗಿ ಎಷ್ಟೋ ಸಾವಿರ ಜನಗಳು ಅಲ್ಲಿ ಸತ್ತೋಗ್ತಾರೆ ಪ್ರಿಯ ಮಕ್ಕಳು. ಆಗ ಸತ್ತು ಹೋದ ನಂತರ ಮತ್ತೆ ಮೋಶೆ ಸಂಗಡ ದೇವರು ಮಾತಾಡಿ ಆತನ ಏನ್ ಮಾಡ್ತಾನೆ? ನೀನು ತಿರುಗಿ ಮತ್ತೆ ನಿನ್ನ ಬೆಟ್ಟವನ್ನು ಹತ್ತು, ನೀನು ಮತ್ತೆ ಹಲಿಗೆಗಳನ್ನು ತಗೊಂಡು ಬಾ, ಅಲ್ಲಿ ನಾನು ನಿನಗೆ ಮತ್ತೆ ದಶಾಗ್ನಿಗಳನ್ನು ಕೊಡ್ತಾನೆ ಎಂಬುದಾಗಿ ಹೇಳ್ತಿದ್ದಾನೆ ಮೇಲೆ. ಆದರೆ ಕೆಳಗಡೆ ನಾವು ನೋಡ್ತೇವೆ, ಹಾಗೆ ಕೆಳಗಡೆ ನಾವು ನೋಡುವುದಾದ್ರಿಗಿನ ಪ್ರಿಯ ದೇವ್ರ ಮಕ್ಕಳೇ, ಆತನು ಏನಾಗಿದ್ದಾನೆ? ಕನಿಕರ ಉಳ್ಳವನಾಗಿ. ನೋಡ್ರಿ, ಆ ದಿನ ಆ ಥರ ಆಗಿದ್ದಕ್ಕೆ ದೇವರು ಎಲ್ಲರನ್ನು ಸಾಯಿಸ್ಬೋದಾಗಿತ್ತು. ಆದರೆ ದೇವರು ಅವರ ಮೇಲೆ ಕನಿಕರವನ್ನು ತೋರಿಸಿದ, ಅವರ ಮೇಲೆ ಪ್ರೀತಿಯನ್ನು ತೋರಿಸಿದ, ಅವರ ಮೇಲೆ ದಯೆಯನ್ನು ತೋರಿಸಿದ. ನನ್ನ ಮಕ್ಕಳು ಏನೋ ಗೊತ್ತಿಲ್ಲದೆ ತಿಳಿಯದೆ ತಪ್ಪುಗಳನ್ನು ಮಾಡಿದರೆ ಅದಕ್ಕಾಗಿ ನಾನು ಅವರನ್ನು ಕ್ಷಮಿಸ್ತೇನೆ ಎಂಬುದಾಗಿ ಏನು ಮಾಡ್ದ? ದೇವರು ಅವರನ್ನು ಕ್ಷಮಿಸಿದ, ಅವರ ಮೇಲೆ ಕನಿಕರ ಪಟ್ಟ ಪ್ರಿಯ ದೇವ್ರ ಮಕ್ಕಳೇ. ನೋಡ್ರಿ, ಆತನ ಕನಿಕರ, ಆತನ ದಯ, ಆತನ ಪ್ರೀತಿ ಇಲ್ಲ ಅಂದ್ರಿಗಿನ ನಾವು ಬದುಕಲಿಕ್ಕೆ ಈ ಲೋಕದಲ್ಲಿ ಸಾಧ್ಯನೇ ಇಲ್ಲ ಪ್ರಿಯ ದೇವ್ರ ಮಕ್ಕಳೇ. ಅದಕ್ಕಾಗಿ ನಾವು ಈ ಲೋಕದಲ್ಲಿ ಆ ದೇವರ ಕನಿಕರವನ್ನು, ದೇವರ ದಯೆಯನ್ನು, ದೇವರ ಪ್ರೀತಿಯನ್ನು ನಾವು ಹೊಂದಿಕೊಳ್ಳಿಕ್ಕೆ ತವಕ ಪಡಬೇಕು. ಹಲ್ಲೆಲೂಯಾ. ಹಲ್ಲೆಲೂಯಾ. ಎಲ್ಲರೂ ಇಲ್ಲಿದ್ದೀರಾ? ಎಲ್ರು ಹಲ್ಲೆಲೂಯಾ ಕೈ ಎತ್ತಿ. ಹಲ್ಲೆಲೂಯಾ. ಪ್ರಿಯ ದೇವ್ರ ಮಕ್ಕಳು, ಯಾರು ನಿದ್ದೆ ಮಾಡಬೇಡ್ರಿ, ಸ್ವಲ್ಪ ಕೇಳ್ರಿ ದೇವ್ರ ವಾಕ್ಯವನ್ನು. ಯಾರು ಬುಕ್ ನೋಡ್ಬೇಡ್ರಿ, ಬೈಬಲ್ ನೋಡ್ಬೇಡ್ರಿ, ನನ್ನ ನೋಡಿ. ಹಲ್ಲೆಲೂಯಾ. ಯಾಕೆಂದ್ರೆ ನಿನ್ನ ಪಕ್ಕದಲ್ಲಿ ಸೈತಾನನಿರ್ತಾನೆ, ಅವನು ನಿದ್ದೆಗೆ ಜಾರಿಸಿಬಿಡ್ತಾನೆ. ಯಾವ ವಾಕ್ಯವನ್ನು ಯಾವುದನ್ನು ಕೇಳಿದಾಗ ಏನು ಮಾಡ್ತಾನೆ? ನಿಮ್ಮನ್ನ ಈ ಲೋಕದಲ್ಲಲ್ಲ ಆ ಲೋಕದಲ್ಲಿ ಕರ್ಕೊಂಡು ಹೋಗ್ಬಿಡ್ತಾನೆ. ಹಲ್ಲೆಲೂಯಾ. ಪ್ರಿಯ ದೇವ್ರ ಮಕ್ಕಳೇ, ಅದಕ್ಕಾಗಿ ಮೋಶೆ ಈ ರೀತಿಯಾಗಿ ಅವನು ಹೋಗುವಾಗ ಆತನಿಗೆ ಹೇಳ್ತಾ ಇದ್ದಾನೆ ಇಲ್ಲಿ ಏನಂತ? ನಾನು ಯೆಹೋವನು ಕನಿಕರ ಉಳ್ಳವನು, ದಯೆಯುಳ್ಳವನು, ನಮ್ಮ ದೇವರಾಗಿದ್ದಾನೆ. ಆತನು ದೀರ್ಘ ಶಾಂತಿಯನ್ನು ನಮಗೆ ಕೊಡುವವನಾಗಿದ್ದಾನೆ. ಪ್ರೀತಿ ಉಳ್ಳ, ನಂಬಿಕೆ ಉಳ್ಳ ದೇವರು ನಮ್ಮ ದೇವರಾಗಿದ್ದಾನೆ. ಎಷ್ಟು ಜನ ನಾವು ದೇವರನ್ನು ಪ್ರೀತಿಸ್ತೀವ್ಯಾ? ನಿಜವಾಗ್ಲೂ ಪ್ರೀತಿಸ್ತೀರಾ? ಡೌಟ್ ಇದೆ ನೋಡಿ, ಯಾರಿಗೂ ಡೌಟ್ ಇದೆ. ನಿಜವಾಗ್ಲೂ ನಾನು ಪ್ರೀತಿ ಮಾಡ್ತಿದ್ದೀನಿ ಅಂತ ಯಾರು ಹೇಳೋರೇ ಇಲ್ಲ. ಅನುಮಾನದಿಂದನೇ ಕೈ ಎತ್ತರು, ತಲೆ ಅಲ್ಲಾಡ್ಸರೋ ಇದ್ದಾರೆ. ಆದರೆ ದೇವ್ರನ್ನ ನಾವು ಕೇಳ್ಬಿಟ್ರೆ ದೇವ್ರು ಏನು ಹೇಳ್ತಾನೆ? ನನ್ನ ಪ್ರೀತಿ ಇಲ್ಲದೆ ನನ್ನ ಮಕ್ಕಳು ಜೀವಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಲ್ಲೆಲೂಯಾ. ದೇವರ ಪ್ರೀತಿ ಇಲ್ಲಿದ್ರೆ ನಾವು ಬದುಕಲಿಕ್ಕೆ ಸಾಧ್ಯನೇ ಇಲ್ಲ. ಆತನ ಮೇಲೆ ನಂಬಿಕೆ ಇಟ್ಟವರನ್ನು, ಆತನನ್ನು
ಪ್ರೀತಿಸುವವರನ್ನು ದೇವರು ಎಂದಿಗೂ ಕೈ ಬಿಡುವುದಿಲ್ಲ ಪ್ರೇರೆ. ಹಲ್ಲೆಲೂಯ. ಅದಕ್ಕಾಗಿ ಇಲ್ಲಿ ಹೇಳ್ತಾ ಇದ್ದಾನೆ ನೋಡ್ರಿ, ಆ ಒಂದು ಆಜ್ಞೆಯ ಫಲಕಗಳನ್ನು ಅವನು ತಗೊಂಡ್ಬಂದು ತರಲಿಕ್ಕೆ ಹೋಗ್ತಿರುವಾಗ ಇಲ್ಲಿ ಹೇಳ್ತಾ ಇದ್ದಾನೆ ಪ್ರೇದೇವ್ರ ಮಕ್ಕಳೇ, ಮೋಶೆ ಎದುರಾಗಿ ನಿಂತುಕೊಂಡು ಈ ಮಾತುಗಳನ್ನು ಮೋಶೆಗೆ ಯೆಹೋವನ ಅಂದರೆ ದೇವರು ಹೇಳ್ತಾ ಇದ್ದಾನೆ ಪ್ರೇದೇವ್ರ ಮಕ್ಕಳೇ, ನಾನು ದೀರ್ಘ ಶಾಂತನು, ಪ್ರೀತಿ ಉಳ್ಳ ದೇವರು, ಕನಿಕರ ಉಳ್ಳ ದೇವರು ಎಂಬುದಾಗಿ ಮೋಶೆಗೆ ಹೇಳ್ತಾ ಇದ್ದಾನೆ. ಅದಕ್ಕಾಗಿ ಆ ಒಂದು ಪರಿಸ್ಥಿತಿಗಳಲ್ಲಿ ಹಾದು ಹೋಗ್ತಿರುವಾಗ ಮೋಶೆ ದೇವರು ಅವನ ಸಂಗಡ ಇದ್ದನು. ಹಲ್ಲೆಲೂಯ. ನೋಡ್ರಿ, ಫರೋಹನ ಸೈನ್ಯವನ್ನು ಸಾಯಿಸ್ಲಿಕ್ಕೆ ಬರ್ತಾ ಇತ್ತು. ಆ ಒಂದು ಕಷ್ಟದಿಂದ ಆ ಅರಣ್ಯದಲ್ಲಿ ಅವನನ್ನು ಕಾಪಾಡಿದ. ಒಂದು ನೀರಿನ ನದಿಯನ್ನು, ದೊಡ್ಡ ನದಿ, ಅದು ಕೆಂಪು ಸಮುದ್ರ, ಅದನ್ನ ವಿಭಾಗ ಮಾಡಿದ. ಒಣನೆಲ್ಲ ಕಾಣಿಸುವಂತೆ ಮಾಡಿದ. ಈ ಕಡೆ ನೀರು ಈ ಕಡೆ, ಈ ಕಡೆ ನೀರು ಈ ಕಡೆ. ಮಧ್ಯದಲ್ಲಿ ಏನಾಯ್ತು? ಒಂದು ರೋಡು, ಟಾರ್ ರೋಡು ಅಥವಾ ಒಂದು ಮಣ್ಣಿನ ರೋಡು ಆಯ್ತು. ಆರಾಮಾಗಿ ಅದ್ರಾಗ ಏನ್ ಮಾಡಿದ್ರು, ಎಲ್ಲರೂ ನಡ್ಕೊಂಡು ಹೋದ್ರು. ಮತ್ತೆ ಫರೋಹನ ಸೈನ್ಯ ಬಂತು, ಅವ್ರೇನಾದ್ರು ಆ ನೀರಲ್ಲಿ ಮುಳುಗಿ ಹೋದ್ರು. ಹಲ್ಲೆಲೂಯ. ಯಾರನ್ನ ಸಾಯಿಸ್ಬೇಕೆಂಬುದಾಗಿ ಬಂದವ್ರೆ ಅವರೇ ಸತ್ತೋದ್ರು ಪ್ರೇದರ ಮಕ್ಕಳು. ನಮ್ಮ ದೇವರು ಅಪಾಯದಲ್ಲಿ ನಮ್ಮ ಸಂಗಡ ಇದ್ದು ನಮ್ಮನ್ನು ಆ ಒಂದು ಅಪಾಯದಿಂದ ಬಿಡಿಸುವಂತ ಶಕ್ತನಾಗಿದ್ದಾನೆ ಪ್ರೇದರ ಮಕ್ಕಳೇ. ನೋಡಿ, ಹಾಗೆ ಇನ್ನೊಂದು ಅಧ್ಯಾಯವನ್ನು ನಾವು ನೋಡಿಕೊಳ್ಳೋಣ. 2ನೇ ಪೂರ್ವಕಾಲ ವೃತ್ತಾಂತ 30ನೇ ಅಧ್ಯಾಯ 9ನೇ ವಚನ. ಸಾಕು. ಹಲ್ಲೆಲೂಯ, ಹಲ್ಲೆಲೂಯ. ನೋಡ್ರಿ, ಮತ್ತೆ ಇಲ್ಲಿ ಏನು ಹೇಳ್ತಾ ಇದ್ದಾನೆ, ಇಲ್ಲಿ ಒಂದು ವಚನದಲ್ಲಿ ಈ ಒಂದು ಅಧ್ಯಾಯದಲ್ಲಿ ಈ ವಚನದಲ್ಲಿ ಏನು ಹೇಳ್ತಾ ಇದ್ದಾನೆ ನೋಡ್ರಿ, ನೀವು ಯೆಹೋವನ ಕಡೆಗೆ ತಿರುಗಿಕೊಳ್ಳುವುದಾದರೆ ನಿಮ್ಮ ಸಹೋದರರು ಮಕ್ಕಳು ತಮ್ಮನ್ನು ಸೆರೆ ಒಯ್ದವರ ದೃಷ್ಟಿಯಲ್ಲಿ ದಯೆಗೆ ಪಾತ್ರರಾಗಿ ತಿರುಗಿ ಸ್ವದೇಶಕ್ಕೆ ಬರುವರು. ನಿಮ್ಮ ದೇವರಾದ ಯೆಹೋವನು ದಯೆಯು ಕನಿಕರವೂ ಉಳ್ಳ ದೇವರಾಗಿದ್ದಾನೆ. ಮತ್ತೆ ಇಲ್ಲಿ ಏನು ಹೇಳ್ತಾ ಇದ್ದಾನೆ? ಕನಿಕರ ಉಳ್ಳ ದೇವರು, ದಯೆ ಉಳ್ಳ ದೇವರು ಎಂಬುದಾಗಿ ಮತ್ತೆ ಇಲ್ಲಿ ಪುನಃ ದೇವರು ಹೇಳ್ತಾ ಇದ್ದಾನೆ. ನೋಡ್ರಿ ಪ್ರಿಯರ ಮಕ್ಕಳು, ನೋಡ್ರಿ, ಅದಕ್ಕಾಗಿ ಹೇಳ್ತಾ ಇದ್ದಾನೆ, ಯಾವ ಒಂದು ಪಾಪದಲ್ಲಿ ಶಾಪದಲ್ಲಿ ನಾವು ಇರುವಾಗ ಕೂಡ ಪ್ರಿಯರ ಮಕ್ಕಳೇ, ನೋಡ್ರಿ, ದೇವರಿಗೆ ವಿರೋಧವಾಗಿ ಇಲ್ಲಿ ಹಿಜ್ಕೀಯನು ಅವನೇನ್ ಮಾಡ್ತಾ ಇದ್ದಾನೆ, ಇಸ್ರಾಯೇಲರನ್ನು ಕೆಟ್ಟ ದಾರಿಗೆ ಹೇಳ್ತಾ ಇದ್ದಾನೆ ಪ್ರಿಯರ ಮಕ್ಕಳೇ. ಆದ್ರೂ ಕೂಡ ದೇವರು ಏನ್ ಮಾಡ್ತಾ, ಆತನು ಅವರನ್ನು ಕೈ ಬಿಟ್ಟಿಲ್ಲ. ನಿಮ್ಮ ದೇವರಾದ ಯೆಹೋವನು ದಯೆಯು ಕನಿಕರವೂ ಉಳ್ಳವನಾಗಿದ್ದಾನೆ. ಆತನು ಕಡೆಗೆ ತಿರುಗಿಕೊಳ್ಳುವ ನಿಮ್ಮನ್ನು ಕಟಾಕ್ಷಿಸುತ್ತೇನೆ. ಹಲ್ಲೆಲೂಯ. ಆತನು ನಮ್ಮನ್ನು ಏನಾಗಿರ್ತಾನೆ? ಕಟಾಕ್ಷಿಸುವವನಾಗಿದ್ದಾನೆ ಪ್ರಿಯರ ಮಕ್ಕಳು. ನೋಡ್ರಿ, ಆತನ ದಯೆ, ಆತನ ಕನಿಕರ, ಆತನು ಉಳ್ಳವನಾಗಿದ್ದಾನೆ. ಆತನು ಅದಕ್ಕಾಗಿ ನಮ್ಮನ್ನು ಯಾವತ್ತಿಗೂ ಆತನು ನಮ್ಮನ್ನು ಕೇಡಿಗೆ ಬಿಡುವುದಿಲ್ಲ ಪ್ರಿಯರ ಮಕ್ಕಳು. ನೋಡ್ರಿ, ಮತ್ತೆ ನನ್ನ ಕಡೆಗೆ ತಿರುಗಿಕೊಳ್ರಿ. ನೀವೇನೇ ಮಾಡಿದ್ರೂ ನನ್ನ ಕಡೆಗೆ ತಿರುಗಿಕೊಳ್ರಿ, ನಾನು ಆ ಒಂದು ನಿಮ್ಮನ್ನು ಸ್ಥಿರಪಡಿಸುವೆನೆಂಬುದಾಗಿ ಹೇಳ್ತಾ ಇದ್ದಾನೆ ಪ್ರಿಯರ ಮಕ್ಕಳು. ನೋಡ್ರಿ, ಆತನ ಕಡೆಗೆ ತಿರುಗಿಕೊಳ್ಳುವಾಗ ಆತನು ನಮ್ಮನ್ನು ಕಟಾಕ್ಷಿಸುವವನಾಗಿದ್ದಾನೆ. ನಾನು ತಪ್ಪು ಮಾಡಿದ್ದೇನೆ, ನಾನು ಪಾಪ ಮಾಡಿದ್ದೇನೆ, ನಾನು ಕ್ಷಮಿಸಲಾರ್ದ ತಪ್ಪು ಮಾಡಿದ್ದೇನೆ ಎಂಬುದಾಗಿ ನಮ್ಮಲ್ಲೇ ನಾವು ಪಶ್ಚಾತ್ತಾಪ ಪಟ್ಟು ನಮ್ಮನ್ನೇ ನಾವು ಶಿಕ್ಷಿಸಿಕೊಳ್ಳುವಾಗ ನಮಗೇನು ಲಾಭ ಇಲ್ಲ ಪ್ರಿಯರ ಮಕ್ಕಳು. ಯಾವಾಗ ನಾವು ದೇವರೊಟ್ಟಿಗೆ, ದೇವರೇ ನಾನು ಮಾಡಿದ ತಪ್ಪು, ನನ್ನನ್ನು ಕ್ಷಮಿಸು ಅಂತ ಈ ದೇವರ ಸಂಗಡ ಬರುವಾಗ ನೋಡ್ರಿ, ಅದಕ್ಕಾಗಿ ಹೇಳ್ತಾರೆ, ನನ್ನ ಕಡೆಗೆ, ಆತನ ಕಡೆಗೆ ತಿರುಗಿಕೊಂಡು, ದೇವರ ಕಡೆಗೆ ತಿರುಗಿಕೊಂಡು
ನಿನ್ನ ಕಷ್ಟ, ನಿನ್ನ ಒಂದು ಏನೇ ಆಗಿದೆ ದೇವರ ಕಡೆಗೆ ತಿರುಗಿಕೊಂಡು ದೇವರನ್ನು ಕೇಳುವಾಗ ಅವು ದೇವರು ಕಟಾಕ್ಷಿಸಿ ನಮ್ಮನ್ನು ನೋಡುವವನಾಗಿದ್ದಾನೆ. ಪ್ರಿಯರ ಮಕ್ಕಳ, ನೋಡ್ರಿ, ನಮ್ಮನ್ನು ಆತನು ಕಟಾಕ್ಷಿಸದೆ ಬಿಡುವುದಿಲ್ಲ, ಆತನು ನಮ್ಮನ್ನು ರಕ್ಷಿಸದೆ ಬಿಡುವುದಿಲ್ಲ, ನಮ್ಮನ್ನು ಕಾಪಾಡದೆ ಬಿಡುವುದಿಲ್ಲ ಎಂಬುದಾಗಿ ಯೆಹೋವನು ಹೇಳ್ತಾ ಇದ್ದಾನೆ. ನಾವು ಎಷ್ಟು ದೇವರಲ್ಲಿ ಆತನ ಕಡೆಗೆ ತಿರುಗಿಕೊಳ್ತಾ ಇದ್ದೇವೆ. ನೋಡ್ರಿ, ನಮ್ಮ ಕಷ್ಟ ಬಂದಾಗ, ಕಣ್ಣೀರು ಬಂದಾಗ ನಾವು ಅಕ್ಕಪಕ್ಕದವರೊಟ್ಟಿಗೋ ನಮ್ಮ ಜೊತೆಗಿರುವವರೊಟ್ಟಿಗೆ ನಾವು ಹೇಳ್ಕೊಳಕ್ಕೆ ಇಷ್ಟಪಡ್ತೇವೆ ಹೊರತು ದೇವ್ರ ಹತ್ರ ಹೇಳ್ಕೊಳಕ್ಕೆ ಇಷ್ಟಪಡಲ್ಲ. ನಮ್ಮ ಕಷ್ಟ ಸ್ವಲ್ಪ ಆದರೂ ತೀರುತ್ತೆ ಎಂಬುದಾಗಿ. ಆದರೆ ಇಲ್ಲಿ ಹೇಳ್ತಾ ಇದ್ದಾನೆ, ದೇವರು ಏನು ಹೇಳ್ತಾನೆ, ನನ್ನ ಕಡೆಗೆ ತಿರುಗಿಕೊ. ದೇವರ ಕಡೆಗೆ ತಿರುಗಿ ನಿನ್ನ ಕಷ್ಟ, ನಿನ್ನ ಕಣ್ಣೀರು, ನೀನು ಏನಾಗಿದೆಯೋ ದೇವರ ಹತ್ರ ಕೇಳುವಾಗ ದೇವರ ಅವುಗಳಿಂದ ಬಿಡಿಸಿ ನಿನ್ನನ್ನು ನಡೆಸುವವನಾಗಿ, ನಿನ್ನನ್ನು ಕಟಾಕ್ಷಿಸುವವನು. ಆತ ನಿನ್ನ ಕಟಾಕ್ಷಿಸದೆ ಬಿಡುವುದಿಲ್ಲ, ನಿನ್ನ ರಕ್ಷಿಸದೆ ಬಿಡುವುದಿಲ್ಲ. ಪ್ರಿಯರೇ, ಹಲ್ಲೆಲೂಯಾ. ನಾವು ಕೂಡ ದೇವರ ಕಡೆಗೆ ತಿರುಗಿಕೊಳ್ಬೇಕು. ಆತನು ಕನಿಕರವುಳ್ಳವನು, ದಯೆಯುಳ್ಳವನಾಗಿದ್ದಾನೆ. ಮತ್ತೆ ಈ ವಚನದಲ್ಲಿ ನಾವು ನೋಡ್ತೇವೆ, ಆತನು ಕನಿಕರವುಳ್ಳವನು, ದಯೆಯುಳ್ಳವನು. ನಮ್ಮ ದೇವರು ಕನಿಕರವುಳ್ಳವನು, ದಯೆಯುಳ್ಳವನಾಗಿದ್ದಾನೆ. ಪ್ರಿಯರ ಮಕ್ಕಳೇ, ಅದಕ್ಕಾಗಿ ನಾವೇನು ಮಾಡಬೇಕು? ದೇವರನ್ನು ಯಾವಾಗಲೂ ಸ್ತುತಿಸುವವರಾಗಿರಬೇಕು, ದೇವರ ಕಡೆಗೆ ನೋಡುವವರಾಗಿರ್ಬೇಕು. ಎಂಥ ಪರಿಸ್ಥಿತಿ ಬಂದರೂ ಕೂಡ ನಾವು ದೇವರ ಕಡೆಗೆ ತಿರುಗಿ ನೋಡ್ಬೇಕು. ನಾವು ಮತ್ತೊಬ್ಬರ ಕಡೆಗೆ ಹೋಗೋದಲ್ಲ. ಕಷ್ಟ ಬಂದರೆ, ಕಣ್ಣೀರು ಬಂದರೆ, ರೋಗ ಬಂದರೆ, ಸಮಸ್ಯೆ ಬಂದರೆ, ತಪ್ಪು ಮಾಡಿದಾಗ ನಾನು ಇಂಥ ತಪ್ಪು ಮಾಡಿದೆ, ನಾನು ಅಂಥ ತಪ್ಪು ಮಾಡಿದೆ ಅಂತ ಹೇಳ್ಕೊಳ್ಳೋದು ಅದಲ್ಲ. ಆದರೆ ದೇವ್ರ ಹತ್ರ ಹೇಳ್ಕೊಳ್ಳುವಾಗ ನಿನ್ನನ್ನು ಆತನು ಕಟಾಕ್ಷಿಸುವವನಾಗಿದ್ದಾನೆ. ಹಲ್ಲೆಲೂಯಾ. ಬನ್ನಿ ಪ್ರಿಯರೇ, ಹಾಗೆ ಮತ್ತಿನ್ನೊಂದು ಅಧ್ಯಾಯವನ್ನು ನಾವು ನೋಡಿಕೊಳ್ಳೋಣ. ನೆಹೆಮಿಯ ನೆಹೆಮಿಯ 9ನೇ ಅಧ್ಯಾಯ 17ನೇ ವಚನ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿ ವಾಕ್ಯದಲ್ಲಿ ಮತ್ತೆ ನಾವು ನೋಡ್ತೇವೆ ಏನಂತ ಎಂಬುದಾಗಿ, ಆತನು ಕನಿಕರವುಳ್ಳ ದೇವರು ಮತ್ತೆ ಕೃಪೆಯುಳ್ಳ ದೇವರು. ನೋಡ್ರಿ, ಆತನು ಇಸ್ರಾಯೇಲರನ್ನು ಏನು ಮಾಡ್ದ? ಆತನು ನಾವು ನೋಡಿಕೊಂಡೇವೆ. ಅವಾಗ ಇಸ್ರಾಯೇಲರನ್ನ ಒಂದು ಐಗುಪ್ತದಿಂದ ಹೊರಗೆ ತರುವಾಗ ಮತ್ತೆ ಜನರು ಇಸ್ರಾಯೇಲರು ಏನು ಮಾಡಿದ್ರು? ನಾವು ಮತ್ತೆ ತಿರುಗಿ ಅಲ್ಲಿಗೆ ಹೋಗ್ಬೇಕೆಂಬುದಾಗಿ ಬಯಸಿದ್ರು. ಪ್ರಿಯರ ಮಕ್ಕಳು, ನೋಡ್ರಿ, ಈ ಒಂದು ವಚನದಲ್ಲಿ ನಾವು ನೋಡ್ತೇವೆ, ಅವರ ಮಧ್ಯದಲ್ಲಿ ಮಾಡಿದ ಮಹತ್ ಕಾರ್ಯಗಳನ್ನು ಅವರು ಮರೆತು ಮಾತು ಕೆಡಿಸದೆ ಹಠ ಹಿಡಿದು ತಮ್ಮ ಒಬ್ಬ ನಾಯಕನನ್ನು ನೇಮಿಸಿಕೊಂಡರು. ನೋಡ್ರಿ, ಅಲ್ಲಿ ದೇವರು ಮೋಶೆಯನ್ನು ನೇಮಿಸಿ ಅವರನ್ನು ಬಿಡುಗಡೆ ಮಾಡಲಿಕ್ಕೆ ಅವರನ್ನು ಹೊರಗೆ ಕರ್ಕೊಂಡು ಬಂದರೆ ಇಸ್ರಾಯೇಲರು ಏನು ಮಾಡಿದ್ರು? ದೇವರ ಆದುಕೊಂಡ ಜನರು ಏನು ಮಾಡಿದ್ರು? ಮತ್ತೆ ಅವರೇ ಪ್ರತ್ಯೇಕವಾಗಿ ಒಬ್ಬ ನಾಯಕನನ್ನು ಏನು ಮಾಡಿದ್ರು? ನೇಮಿಸಿದ್ರು. ನೋಡ್ರಿ, ಇಲ್ಲಿ ಆತನ ನೇಮಿಸಿದ್ರು. ಮುಂಚಿನಂತೆಯೇ ದಾಸತ್ವದಕ್ಕಾಗಿ ಐಗುಪ್ತಕ್ಕೆ ಹಿಂತಿರುಗಿ ಹೋಗಬೇಕೆಂದು ಅವರು ಅನ್ಕೊಂಡಿದ್ರು. ಪ್ರಿಯರ ಮಕ್ಕಳೇ, ನೋಡ್ರಿ, ಅವ್ರು ಏನು ಮಾಡಿದ್ರು? ನಮ್ಮ ಮತ್ತೆ ಐಗುಪ್ತಕ್ಕೆ ಹೋಗ್ಬಿಡೋಣ, ಬೇಡ, ಈ ಕಷ್ಟ, ಈ ಕಣ್ಣೀರು ಬೇಡ, ಈ ಪರವನ್ನ ನಮ್ಮನ್ನೆಲ್ಲ ಸಾಯಿಸ್ಬಿಡ್ತಾನೇನೋ, ಅಲ್ಲನ್ನ ಇದ್ರೆ ನಾವು ನಮ್ಮ ಜೀವ ಸಹಿತವಾಗಿ ನಾವಲ್ಲಿ ಬದುಕೊಳ್ಬೋದು. ಯಾವುದೋ ಒಂದು ಕಷ್ಟ ಕೆಲಸ ಮಾಡಿ ನಾವಲ್ಲಿ ಹೆಂಗೋ ನಮ್ಮ ಜೀವ ಆದರೂ ನಾವು ಉಳಿಸ್ಕೋಬೋದು. ಅದಕ್ಕಾಗಿ ನಾವೇನು ಮಾಡೋಣ? ತಿರುಗಿ ನಾವು ಮತ್ತೆ ಐಗುಪ್ತಕ್ಕೆ ಹೋಗ್ಬಿಡೋಣ. ಅದಕ್ಕಾಗಿ ಒಬ್ಬ ನಾಯಕನಂದ್ರೆ ಅಂದರೆ ಎಲ್ಲರ ಮಾತು ಕೇಳುವಂಥ ಒಂದು ನಾಯಕನನ್ನು, ಒಂದು ಅಧಿಕಾರಿಯನ್ನು ಅವ್ರು ಏನು ಮಾಡಿದರು?
ಅಲ್ಲಿ ನೇಮಿಸಿಕೊಂಡ್ರು ಪ್ರೇದರ್ಮ. ಅವರೆಲ್ಲ ತಮ್ಮೊಳಗೆ ಏನ ಮಾತಾಡ್ತಾರೆ, ಅಲ್ಲಿ ಮಾತಾಡ್ಕೊಂಡು ಅವ್ರು ಏನ್ ಮಾಡ್ತಾ ಇದ್ದಾರೆ, ತಿರುಗಿ ನಾವು ಐಗುಪ್ತಕ್ಕೆ ಹೋಗ್ಬಿಡೋಣ, ಬೇಡ ಈ ಕಷ್ಟ ಈ ಕಣ್ಣೀರು ನಮಗೆ, ಈ ಪರವಾನನ್ನು ಬಂದು ನಮ್ಮನೆ ಅಲ್ಲೇನು ಕಷ್ಟ ಇಲ್ಲ, ದೇವ್ರು ಅವ್ರಿಗೆ ಏನೇನೆಲ್ಲ ಬೇಕೋ ದಿನಕ್ಕೆ ಏನೇನು ಬೇಕೋ ಎಲ್ಲವನ್ನು ಮೋಶೆ ಮುಖಾಂತರ ದೇವರು ಅದ್ಭುತಗಳನ್ನು ಮಾಡಿ ಅವರಿಗೆ ನಡೆಸ್ತಾ ಇದ್ದಾನೆ. ಆದ್ರೂ ಕೂಡ ಪರವಾನನ ಅಂದ್ರೆ ಅವನಿಗೆ ವಿರೋಧವಾಗಿ ನಮ್ಮನ್ನೆಲ್ಲೇ ಸಾಯಿಸ್ಬಿಡ್ತಾನೋ ಅನ್ನೋ ಭಯ, ಜೀವ ಎಲ್ಲಿ ನಾವು ನಮ್ಮ ಪ್ರಾಣವನ್ನು ಕಳ್ಕೊಳ್ತೀವಿ ಎಂಬ ಭಯ ಅವ್ರನ್ನ ಏನ್ ಮಾಡ್ತಾ ಇದೆ, ಮತ್ತೆ ತಿರುಗಿ ಐಗುಪ್ತಕ್ಕೆ ಹೋಗ್ಬೇಕೆಂಬುದಾಗಿ ಅವರ ಆತ್ಮ ಅವರನ್ನು ಪ್ರೇರೇಪಿಸ್ತಾ ಇದೆ, ಅವರ ಮನಸ್ಸು ಅವರನ್ನು ಪ್ರೇರೇಪಿಸ್ತಾ ಇದೆ. ಪ್ರೇರೇರ್ ಮಕ್ಕಳೇ ನೋಡ್ರಿ, ನನ್ನ ಮಕ್ಕಳು ಆ ಬಿಟ್ಟಿ ಕೆಲಸದಲ್ಲಿ ಇರಬಾರ್ದು, ಆ ಬಾಧೆಯಲ್ಲಿ ಇರಬಾರ್ದು, ಅದರಿಂದ ಬಿಡುಗಡೆ ಅವರಿಗೆ ಒಂದು ಸೌಖ್ಯವಾದ ಜೀವನ ಕೊಡ್ಬೇಕೆಂಬುದಾಗಿ ದೇವರು ಅಂದುಕೊಂಡಿರುವಾಗ ಕೂಡ ಅವ್ರು ಏನ್ ಮಾಡಿದ್ರು, ಮತ್ತೆ ತಿರುಗಿ ಅಲ್ಲಿಗೆ ಹೋಗ್ಬೇಕು. ನಾವು ಕೂಡ ಈ ಲೋಕದಲ್ಲಿ ನಾವು ಯಾವ ಪಾಪದಲ್ಲಿ ಬಿದ್ದಿದ್ದೇವೆ, ಯಾವ ಶಾಪದಲ್ಲಿ ಬಿದ್ದಿದ್ದೇವೆ ಅದನ್ನ ನಾವು ಬಯಸ್ತೇವೆ. ಕೆಲವೊಂದು ಬಾರಿ ನಾವು ಅದೇ ಜೀವನ ಚೆನ್ನಾಗಿತ್ತು, ನಮ್ಗೆ ಅದೇ ಬದುಕು ಚೆನ್ನಾಗಿತ್ತು, ಅದೇ ಲೈಫ್ ಚೆನ್ನಾಗಿತ್ತು ನಮಗೆ, ಯಾಕೆ ಈ ದೇವ್ರು ನಂಬಿದ್ಮೇಲೆ ನಾವು ಇದೇ ಕಷ್ಟ, ಈ ಕಣ್ಣೀರು? ನೋಡ್ರಿ, ದೇವರು ಶಾಪದಿಂದ ಪಾಪದಿಂದ ಎಲ್ಲವುಗಳಿಂದ ಬಿಡುಗಡೆ ಕೊಟ್ಟು ಆತನು ನಮ್ಮನ್ನು ತಮ್ಮ ಮಕ್ಕಳಾಗಿ ಮಾಡಿಕೊಂಡು ಆತನು ಇರುವಾಗ ಕೂಡ ನಾವೇನ್ ಮಾಡ್ತಾ ಇದ್ದೇವೆ, ನಮ್ಮೊಳಗೆ ಕೆಲವೊಂದ್ಸರಿ ಕಷ್ಟ ಬಂದಾಗ ನಾವೇನ್ ಮಾಡ್ತೇವೆ, ದೇವ್ರ ಮೇಲೆ ಗುಣಗುಟ್ಟು ಬಿಡ್ತೀವಿ. ಈ ದೇವ್ರು ನಂಬಿದಿಂದ ಯಾರನ್ನು ಒಬ್ರು ಹೇಳ್ಬಿಟ್ರೆ ಆಯ್ತು, ಆ ದೇವ್ರು ನಂಬಿದಾಗಿಂದ ನಿನಗೆ ಈ ಕಷ್ಟ, ಆ ದೇವ್ರು ನಂಬಿದಾಗಿಂದ ನಿನಗೆ ಈ ಕಣ್ಣೀರು, ಆ ದೇವ್ರನ್ನ ಬಿಟ್ಬಿಡು, ಆ ದೇವ್ರ ಮೂಲಕ ನಿನ್ ಕಷ್ಟ ನಿನ್ ಫಸ್ಟ್ ಪ್ರಾರಂಭದಲ್ಲಿ ಏನಾಗಿರ್ತೀಗ ಆ ಕಣ್ಣೀರಿಂದ ಆ ರೋಗದಿಂದ ಬಂದಿರುವಾಗ ಅದನ್ನ ಬಿಡಿಸಿದಕ್ಕೋಸ್ಕರ ನೀನ್ ದೇವ್ರನ್ನ ನಂಬಿರ್ತೀವಿ. ಆದ್ರೆ ಮತ್ತೆ ಬರ್ತಾ ಬರ್ತಾ ಕಷ್ಟಗಳು ಬಂದಾಗ ಏನ್ ಮಾಡ್ತೇವೆ, ಈ ದೇವ್ರ ನಂಬಿದಾಗಿಂದ ನಮ್ಗಿದೇ ಸ್ಥಿತಿ. ಎಷ್ಟೋ ಜನ ಈ ತರ ಅಂದ್ಕೊಂಡಿದಾರಲ್ವಾ, ಆದ್ರೆ ನಮ್ಮ ದೇವರು ಆ ತರ ಯಾವತ್ತೂ ಮಾಡುವುದಿಲ್ಲ. ಆದ್ರೆ ಇಲ್ಲಿ ಜನ ಕೂಡ, ಇಸ್ರಾಯೇಲರು ಕೂಡ ಅದೇ ರೀತಿಯಾಗಿ ಅವ್ರು ಏನ್ ಮಾಡ್ತಾ ಇದ್ರು, ನಮ್ಗೆ ಈ ಕಷ್ಟ ಈ ತರ ನಾವು ಬಂದಿದ್ದಕ್ಕೆ ಆ ದೇವ್ರ ಮಾತು ಕೇಳಿ, ನಾವು ಮೋಶೆ ಮಾತು ಕೇಳಿ ನಾವು ಐಗುಪ್ತವನ್ನು ಬಿಟ್ಟು ಬಂದಿದ್ದಕ್ಕೆ ನಮ್ಗೆ ಈ ಕಷ್ಟ, ನಾವಲ್ಲೇ ಚೆನ್ನಾಗಿರ್ತಿದೀವಿ, ಅಲ್ಲಿಗೆ ಅದೇ ಬದುಕೆ ನಮಗೆ ಚೆನ್ನಾಗಿತ್ತು, ಬಿಟ್ಟು ಕೆಲಸ ಮಾಡ್ತಿದ್ವಿ, ಏನೋ ನಮಗೆ ಊಟ ಕೊಡ್ತಾ ಇದ್ದ, ನಾವು ಕೆಲಸ ಮಾಡ್ತಿದ್ವಿ, ತಿಂತಾ ಇರ್ತೀವಿ, ಆರಾಮಾಗಿರ್ತಾ ಇದ್ದೀವಿ. ಈ ಜಗಳ, ಈ ಗಲಾಟೆ, ಈ ಒಂದು ಏನು ಇರ್ತಿರ್ಲಿಲ್ಲ ಎಂಬುದಾಗಿ ಅವರು ಏನ್ ಮಾಡ್ತಾ ಇದ್ದಾರೆ, ಮೋಶೆಯ ಮೇಲೆ ಗುಣಗುಡ್ತಾ ಇದ್ದಾರೆ ಪ್ರೇಯರ್ ಮಕ್ಕಳೇ. ಆದ್ರೆ ಅದೇ ಬದುಕನ್ನೇ ಆದ್ರೆ ದೇವರು ಏನ್ ಮಾಡ್ದ, ಆ ಕಷ್ಟದಿಂದ ಬೆಳೆಸಿ ಹಾಲು ಜೇನು ಹರಿಯುವ ಕಾನಾನ್ ದೇಶವನ್ನು ಅವರಿಗೆ ಕೊಡಬೇಕೆಂಬುದಾಗಿ ಬಯಸಿದ. ಒಳ್ಳೆಯ ಜೀವಿತ, ಒಳ್ಳೆಯ ದೇಶವನ್ನು, ಸಮಾಧಾನಕರವಾದ ಜೀವಿತವನ್ನು ದೇವರು ಕೊಡ್ಬೇಕೆಂಬ ಬಯಸ್ತ್ರಿಗಿನ ಜನ ಏನ್ ಮಾಡಿದ್ರು, ಅದೇ ಹಳೆಯ ಜೀವಿತ, ಅದೇ ಗೋಳಾಟದ ಜೀವಿತ ಬಯಸಿದ್ರು. ನಾವು ಕೂಡ ನಮ್ಮ ಜೀವಿತದಲ್ಲಿ ಕೆಲವೊಂದು ಬಾರಿ ಅದೇ ರೀತಿಯಾಗಿ ಬಯಸ್ತಿರ್ತೀವಿ, ನಮಗೆ ಅದೇ ಜೀವಿತ ಚೆನ್ನಾಗಿತ್ತು, ಈ ಜೀವನ ಬೇಡ. ನೋಡ್ರಿ, ದೇವರ ನಂಬಿದ ಪ್ರತಿ ಒಂದು ಮಕ್ಕಳಿಗೆ ಕಷ್ಟ ಬರುತ್ತೆ ಪ್ರಿಯರ ಮಕ್ಕಳು, ಕಷ್ಟ ಬರುತ್ತೆ, ಬರೇ ಸುಖನೇ ಬರೋದಿಲ್ಲ, ಕಷ್ಟ ಬರುತ್ತೆ, ಕಣ್ಣೀರು ಬರುತ್ತೆ, ಅವಮಾನ, ನಿಂದೆ ಎಲ್ಲವೂ ಬರುತ್ತೆ. ಅವುಗಳನ್ನು ನಾವು ಸಹಿಸಿಕೊಂಡು ಏನ್ ಮಾಡಬೇಕು, ಮುಂದೆ ಹೋಗ್ತಾ ಇರಬೇಕು. ದೇವರ ಕಡೆಗೆ ನೋಡ್ತಾ ನಾವು ಹೋಗ್ತಾ ಇರ್ಬೇಕು. ದೇವರ ಕಡೆಗೆ ನೋಡ್ತಾ ನಾವು ಹೋಗುವಾಗ ದೇವರು ನಮ್ಮನ್ನು, ಆತನು ನಮಗೆ 2ರಷ್ಟು ಮಾನವನ್ನು ಕೊಟ್ಟು ಆತನು ನಡೆಸ್ತಾ ಇದ್ದಾನೆ. ನೋಡ್ರಿ, ಯೋಬನ ಬಗ್ಗೆ ನಾವು ಅನೇಕ ಸರಿ ಧ್ಯಾನಿಸ್ಕೊಂಡಿವಿ, ಅನೇಕ ಸರಿ ಮಾತಾಡ್ತೀವಿ ಕೂಡ. ಯೋಬನಿಗೆ ಏನಾದ್ರೂ ಕಡಿಮೆ ಇತ್ತಾ? ಆದ್ರೂ ಅವನಿಗೆ ಎಲ್ಲ ಹಿಂಸೆ ಬಂದ್ವಲ್ವಾ? ಅವನು ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿದ್ದ. ನಾವಾದ್ರೂ ಪಾಸ್ಟರ್ ನೋಡಿದ್ರೆ ಮಾತ್ರ ಹಿಂಗೆ ಭಯಭಕ್ತಿ ಉಳ್ಳವರಾಗಿರ್ತೇವೆ ಎಂಬುದಾಗಿ ಅಂದ್ಕೊಳ್ತಾ ಇರ್ತೀವಿ. ದೇವ್ರ ಸನ್ನಿಧಾನದಲ್ಲಿ ಬಂದಾಗ ಮಾತ್ರ ಹಿಂಗೆ ಭಯಭಕ್ತಿ ಉಳ್ಳವರಾಗಿರ್ತಾರೆ ಎಂಬ. ಆದ್ರೆ ಯೋಬನ ಆಗ ಅಂದ್ಕೊಂಡಿಲ್ಲ, ದೇವರು ನೋಡ್ತಾನೆ, ಅದಕ್ಕಾಗಿ ನನ್ನ ಮಕ್ಕಳು ತಪ್ಪು ಮಾಡ್ಬೋದು ಎಂಬುದಾಗಿ ಪ್ರತಿದಿನ ಅವರಿಗೆ ಯಜ್ಞವನ್ನು ಅರ್ಪಿಸ್ತಾ ಇದ್ದ ದೇವರಿಗೆ. ಆದ್ರೂ ಕೂಡ ಅವನಿಗೆ ಸಮಸ್ಯೆ ಬಂತು. ಅವನಿಗೆ ಬರ್ಬೋದಾಯ್ತಲ್ಲ ಸಮಸ್ಯೆ, ಯಾಕಂದ್ರೆ ಪ್ರತಿದಿನ ದೇವರ ಸವಾಸದಲ್ಲಿ ಇರ್ತಿದ್ದ, ದೇವರ ಭಯಭಕ್ತಿಯಲ್ಲಿ ಇರ್ತಿದ್ದ. ಯಾಕೆ ಕಷ್ಟ ಬಂತು? ಯಾಕೆ ರೋಗ ಬಂತು? ಯಾಕೆ ಮಕ್ಕಳೆಲ್ಲ ಸತ್ತೋದ್ರು? ಯಾಕೆ ಅವನ ಆಸ್ತಿ ಐಶ್ವರ್ಯ ಎಲ್ಲ ಹೋಯ್ತು? ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿದ್ದದ್ದಕ್ಕೆ ಅವೆಲ್ಲವೂ ಬಂತು ಪ್ರೇರಣೆ. ನಾವು ಹೆಚ್ಚಾಗಿ ದೇವರ ಸನ್ನಿಧಾನದಲ್ಲಿ ಯಾವಾಗ ಕಲಿತೀವಿ ಅವಾಗೆ ನಮಗೆ ಸಮಸ್ಯೆ ಬರ್ತವೆ. ಯಾಕೆಂದ್ರೆ ಪ್ರಾರ್ಥನೆಯಲ್ಲಿ ಹೆಚ್ಚಾಗಿ ನಾವು ಕಲಿಯುವಾಗೆ ನಮಗೆ ಸಮಸ್ಯೆ ಬರ್ತವೆ. ಪ್ರಾರ್ಥನೆ ನಿಲ್ಲಿಸಬೇಕು. ಇವರು ಸೈತಾನ ಅದಕ್ಕೋಸ್ಕರ ಕಾಯ್ತಿರ್ತಾನೆ.
ಪ್ರಾರ್ಥನೆಯಲ್ಲಿ ಇವರು ಏನೋ ದೇವರ ಸನ್ನಿಧಾನಕ್ಕೆ ಹತ್ರ ಆಗ್ತಿದ್ದಾರೆ. ಅವರನ್ನು ಹೇಗಾದ್ರೂ ಮಾಡಿ ಆ ಪ್ರಾರ್ಥನೆ ಜೀವಿತ ಕೆಡಿಸ್ಬೇಕೆಂಬುದಾಗೆ ಸಮಸ್ಯೆಗಳನ್ನು ತರ್ತಾನೆ. ಆದ್ರೆ ನಾವು ಅವಾಗ ಹುಷಾರಾಗಿರ್ಬೇಕು. ಇದರಿಂದನೇ ನಾವು ಪ್ರಾರ್ಥನೆಯಲ್ಲಿ ಜಾಸ್ತಿ ಇರುವುದಕ್ಕೋಸ್ಕರನೇ, ದೇವರ ಒಂದು ಕಡೆಗೆ ನಾವು ನೋಡ್ತಾ ಇರುವುದಕ್ಕೋಸ್ಕರನೇ ನಮ್ಮ ಮನೆಯಲ್ಲಿ ಸಮಸ್ಯೆ ಬರ್ತಾ ಇದೆ, ನಮಗೆ ಕಷ್ಟ ಬರ್ತಿದೆ, ನಮಗೆ ರೋಗ ಬರ್ತಿದೆ ಎಂಬುದಾಗಿ ನಾವು ತಿಳಿದುಕೊಂಡು ಇನ್ನೂ ಹೆಚ್ಚಾಗಿ ದೇವರ ಕಡೆಗೆ ನಾವೇನ್ ಮಾಡಬೇಕು, ತಿರುಗಿಕೊಳ್ಬೇಕು. ಅವಾಗ ದೇವರು ನಿನ್ನ ಪ್ರಾರ್ಥನೆಯನ್ನು, ನಿನ್ನ ಮನಸ್ಸನ್ನು ನೋಡಿ ಆತನು ಅದ್ಭುತ ಮಾಡುವವನಾಗಿದ್ದ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀನು ಯಾವಾಗ ಈ ಸಮಸ್ಯೆಗಳಿಗೆ, ಈ ಬಾಧೆಗಳಿಗೆ ಭಯಪಟ್ಟು ಹಿಂಜಾರಿ ಹೋಗ್ತೀಯೋ, ದೇವರು ಅವಾಗ ನಿನ್ನ ಸಂಗಡ ಇರೋದಿಲ್ಲ. ಅವುಗಳನ್ನು ಜಯಿಸಿ ನಿಲ್ತೀಯೋ, ಅವಾಗ ದೇವರು ನಿನಗೆ ಇನ್ನೂ ಜಯವನ್ನು ಕೊಡುವವನಾಗಿದೆ. ಹಲ್ಲೆಲೂಯಾ. ಪ್ರಿಯ ದೇವ್ರ ಮಕ್ಕಳೇ, ಅದಕ್ಕಾಗಿ ಇಸ್ರಾಯೇಲರು ಅದೇ ಜೀವಿತವನ್ನು ಬಯಸಿದ್ರು. ದೇವರು ಒಳ್ಳೆಯ ಜೀವಿತವನ್ನು ಕೊಡಬೇಕು. ಅವರು ಆ ದೇಶದಿಂದ ಬಂದು ಹಾಲು ಜೇನು ಹರಿಯುವ ದೇಶವನ್ನು ಅವರಿಗೆ ಸ್ವಾಸ್ಥ್ಯವಾಗಿ ಕೊಡಬೇಕೆಂಬುದಾಗಿ ಅವರು ಹೊರಗಡೆ ತಂದ್ರೆ, ಅದೇ ಜೀವಿತವನ್ನೇ ಅವ್ರು ಏನ್ ಮಾಡಿದ್ರು, ಬಯಸ್ತಿದ್ರು. ಆದ್ರೂ ಕೂಡ ದೇವರು ಆತನು ಕನಿಕರ ಉಳ್ಳವನು, ದಯೆಯುಳ್ಳವನು, ಅವರನ್ನು ಕೈ ಬಿಡ್ಲಿಲ್ಲ. ಪ್ರೇಮ ಅವರ ಮೇಲೆ ಅತಿಯಾದ ಪ್ರೀತಿ ಇರೋದ್ರಿಂದ ಅವರನ್ನು ಹಾಗೆ ನಡೆಸಿದನು. ಪ್ರೇಮ ನೋಡ್ರಿ, ಅದಕ್ಕಾಗಿ ಇಲ್ಲಿ ಹೇಳ್ತಾ ಇದ್ದಾನೆ ಕೆಳಗಡೆ, ನೀನಾದರೂ ಪಾಪಗಳನ್ನು ಕ್ಷಮಿಸುವವನು, ಕನಿಕರ ಉಳ್ಳವನು, ದೀರ್ಘ ಶಾಂತನು, ಕೃಪೆ ಉಳ್ಳವರು ದೇವರು ನಮ್ಮ ದೇವರ. ಹಲ್ಲೆಲೂಯಾ. ಕೃಪಾಳು ಆಗಿರುವ ನಮ್ಮ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಏನಾಗಿದ್ದಾನೆ ಆತನು? ನಮ್ಮನ್ನು ಆತನು ಪಾಪಗಳಿಂದ ಕ್ಷಮಿಸುವವನು. ನೋಡ್ರಿ, ನಮ್ಮ ಪಾಪಗಳಿಂದ ಆತನು ಕ್ಷಮಿಸುವ ದೇವರು ನಮ್ಮ ದೇವರಾಗಿದ್ದಾನೆ. ಆತನ ಕನಿಕರ, ದಯೆ ಉಳ್ಳವನು, ಮತ್ತೆ ದೀರ್ಘ ಶಾಂತನು, ಕೃಪೆ ಉಳ್ಳ ದೇವರು ಆಗಿದ್ದಾನೆ. ನೋಡ್ರಿ, ಆ ತರ ಆ ಜೀವಿತವನ್ನೇ ಬಯಸಿದ್ರು ಕೂಡ, ಆದ್ರೂ ಕೂಡ ದೇವರಲ್ಲಿ ಅವರನ್ನು ಕೈ ಬಿಡ್ಲಿಲ್ಲ. ದೇವರನ್ನ ಆತನು ನಡೆಸ್ತಾ. ಯಾಕೆಂದ್ರೆ ದೇವರು ಆತನ ಅನ್ಕೊಂಡಿದ್ದ, ಇವರು ನನ್ನ ಮಕ್ಕಳು, ನನ್ನ ಜನರು, ಅದಕ್ಕೆ ನಾನು ಇವರನ್ನ ಕೈ ಬಿಡುವುದಿಲ್ಲ ಎಂಬುದಾಗಿ ಅವರನ್ನು ನಡೆಸಿಕೊಂಡು ಬಂದ. ಪ್ರಿಯರು, ದೇವರು ಕೂಡ ನಮ್ಮ ಜೀವಿತದಲ್ಲಿ ಕೂಡ ನಾವು ಹಾಗೆ ಈ ತರ ಅದೇ ಜೀವಿತವನ್ನು ಬಯಸ್ತಾ ಹಾಗೆ ಪ್ರಿಯರ ಮಕ್ಕಳೇ, ನಾವೇನ್ ಮಾಡಬೇಕು, ಆತನು ಒಳ್ಳೆಯವನು. ದೇವರು ನಮ್ಮನ್ನು ಎಲ್ಲ ವಿಷಯದಲ್ಲಿ ನಡೆಸುವವನಾಗಿದ್ದಾನೆ. ಆದರೆ ದೇವರ ಒಂದು ಕನಿಕರ, ದೇವರ ಕೃಪೆ ನಮ್ಮ ಮೇಲೆ ಇರುವುದರಿಂದಲೇ ನಾವು ಈ ದಿನ ಇಲ್ಲಿ ಇದ್ದೇವೆ ಅಲ್ವಾ. ಈ ಲೋಕದಲ್ಲಿ ಚಿಕ್ಕ ಚಿಕ್ಕ ವಯಸ್ಸಿನಲ್ಲೇ ಸಾಯ್ತಾ ಇದ್ದಾರೆ, ಚಿಕ್ಕ ವಯಸ್ಸು. ನೋಡ್ರಿ ಪ್ರಿಯರ ಮಕ್ಕಳು, ಆದ್ರೆ ನಮಗಾದ್ರೂ ದೇವರ ಕನಿಕರ, ದೇವರ ದಯೆ ನಮ್ಮ ಮೇಲೆ ಇದೆ. ಅದಕ್ಕಾಗಿ ನಾವಿನ್ನೂ ಇಲ್ಲಿ ಕೂತಿದ್ದೀವಿ, ಇಲ್ಲಿದ್ದೀವಿ, ಜೀವಂತವಾಗಿ ಇದ್ದೀವಿ ಪ್ರಿಯರ ಮಕ್ಕಳು. ಆದರೆ ನಾವು ಇರುವಂಥ ಕಾಲವು ದೇವರ ಕಡೆಗೆ ನಾವೇನು ಮಾಡಬೇಕು, ತಿರುಗಿಕೊಂಡವರಾಗಿ, ದೇವರ ಸ್ವರಕ್ಕೆ ಕಿವಿಗೊಡುವವರಾಗಿ ನಾವೇನು ಮಾಡಬೇಕು, ಇರಬೇಕು. ಇಸ್ರಾಯೇಲರ ಹಾಗೆಲ್ಲ. ದೇವರು ಇಸ್ರಾಯೇಲರಿಗೂ ಒಂದು ಅದ್ರ ನಿಮಿತ್ತ ನಮ್ಮನ್ನ ಎಚ್ಚರಪಡಿಸ್ತಾ ಇದ್ದಾನೆ. ಅವರ ಹಾಗೆ ನೀವೇನು ಮಾಡಬಾರ್ದು, ಇರಬಾರ್ದು. ಅವರ ಹಾಗೆ ಹಳೆಯದನ್ನೇ ಬಯಸಬಾರ್ದು. ದೇವರ ಕನಿಕರ ದಯೆ ನಮ್ಮನ್ನು ಯಾವಾಗಲೂ ನಡೆಸ್ತಿದೆ ಎಂಬುದಾಗಿ ನಾವು ತಿಳ್ಕೊಂಡವರಾಗಿ ನಾವೇನು ಮಾಡಬೇಕು, ಯಾವಾಗಲೂ ದೇವರ ಕಡೆಗೆ ನಾವು ನೋಡುವವರಾಗಿರ್ಬೇಕು ಪ್ರಿಯರ ಮಕ್ಕಳು. ನೋಡ್ರಿ, ಆತನ ದೀರ್ಘಶಾಂತನು, ಕೃಪೆ ಉಳ್ಳ ದೇವರಾಗಿದ್ದಾನೆ. ಆತನು ಅವರನ್ನು ಕೈ ಬಿಡಲಿಲ್ಲ. ಹಲ್ಲೆಲೂಯಾ. ನೋಡ್ರಿ, ಆದರೂ ಕೂಡ ದೇವರು ಅವರನ್ನು ಕೈ ಬಿಡಲಿಲ್ಲ. ನಮ್ಮನ್ನು ಕೂಡ ದೇವರು ಆತನು ಕೈ ಬಿಡುವವನಲ್ಲ ಪ್ರಿಯರು. ನಮ್ಮ ಎಂಥ ಪರಿಸ್ಥಿತಿಗಳಲ್ಲಿ ದೇವರು ನಮ್ಮನ್ನು ಕೈ ಬಿಡುವುದಿಲ್ಲ. ದೇವರ ಮೇಲೆ ನಮಗೆ ನಂಬಿಕೆ ಇರಬೇಕು. ದೇವರು ನಮ್ಮ ಸಂಗಡ ಇದ್ದಾನೆ, ನಮ್ಮನ್ನು ಎಲ್ಲ ವಿಷಯದಲ್ಲಿ ನಡೆಸ್ತಾನೆ. ನಂಬಿಕೆ ಇರುವಾಗ ದೇವರು ನಮ್ಮನ್ನು ಕೈ ಬಿಡುವುದಿಲ್ಲ. ಹಾಗೆ ಇನ್ನೊಂದು ವಚನವನ್ನು ನೋಡಿಕೊಳ್ಳೋಣ. ಕೀರ್ತನೆಗಳು 96, ಕೀರ್ತನೆ 96ನೇ ಕೀರ್ತನೆ 15ನೇ ವಚನ ನಾವು ಧ್ಯಾನ ಮಾಡಿಕೊಳ್ಳೋಣ.
ಅಲ್ಲ 86, ಸಾರಿ, 86ನೇ ಕೀರ್ತನೆ 15. ಹಲ್ಲೆಲೂಯಾ, ಹಲ್ಲೆಲೂಯಾ. ಮತ್ತೆ ಇಲ್ಲಿ ಆ ಒಂದು ಮಾತನ್ನು ನಾವು ನೋಡ್ತೇವೆ ಪ್ರಿಯರ ಮಕ್ಕಳೇ. ನೋಡ್ರಿ, ಇದು ದಾವೀದನ ಬರೆದ ಕೀರ್ತನೆ ಆಗಿದೆ. ನೋಡ್ರಿ, ಅವನು ಶತ್ರುಗಳಿಂದ ಅವನು ನೋಡ್ತೇವೆ ಅಲ್ಲಿ ಫರೋಹನಿಂದ ಇಸ್ರಾಯೇಲರು ಯಾವ ರೀತಿಯಾಗಿ ಅವರು ತಪ್ಪಿಸಿಕೊಳ್ಳಕ್ಕೆ ಮೋಶೆನ ಇದು ಮಾಡ್ಕೊಂಡ. ಇಲ್ಲಿ ನೋಡ್ತೇವೆ ದಾವೀದನಿಗೆ ಅನೇಕ ಜನ ಶತ್ರುಗಳಿದ್ರು ಪ್ರಿಯರ ಮಕ್ಕಳೇ. ನೋಡ್ರಿ, ಆ ಶತ್ರುಗಳಿಂದ ತಪ್ಪಿಸಿಕೊಳ್ಳಕ್ಕೆ ಇಲ್ಲಿ ದಾವೀದನು ದೇವರನ್ನು ಪ್ರಾರ್ಥಿಸ್ತಾ ಇದ್ದಾನೆ. ಕರ್ತನೆ, ನೀನು ಕನಿಕರವೂ ದಯೆಯೂ ಉಳ್ಳ ದೇವರು, ದೀರ್ಘಶಾಂತನು, ಬಹಳ ಪ್ರೀತಿಯುಳ್ಳ, ನಂಬಿಕೆ ಉಳ್ಳ ದೇವರು. ಹಲ್ಲೆಲೂಯಾ. ಆತನೇನಾಗಿದ್ದಾನೆ? ಪ್ರೀತಿ ಉಳ್ಳವನು, ದಯೆ ಉಳ್ಳವನು ಆತನೇನಾಗಿದ್ದಾನೆ? ಆಗಿದ್ದಾನೆ ಪ್ರಿಯರ ಮಕ್ಕಳೇ. ಅದಕ್ಕಾಗಿ ನೋಡ್ರಿ, ದಾವೀದನನ್ನು ಅವನು ಸಾಯಿಸ್ಬೇಕೆಂಬುದಾಗಿ ಎಷ್ಟು ಜನ ಕಾಯ್ತಾ ಇದ್ರು. ಅವನ ಏನ್ ಮಾಡ್ಬೇಕು? ಅವನ ಸಾಯಿಸ್ಬೇಕೆಂಬುದಾಗಿ ದಾವೀದನ ಅವನು ಆ ಒಂದು ಶತ್ರುಗಳಿಂದ ಪೀಡಿತನಾಗಿರುವಾಗ ಈ ಒಂದು ಕೀರ್ತನೆಯನ್ನು ಬರಿತಾ ಇದ್ದಾನೆ ಪ್ರಿಯರ ಮಕ್ಕಳೇ. ನೋಡ್ರಿ, ದೇವ್ರೆ, ಕರ್ತನೆ, ನನ್ನನ್ನು ನೀನು ಏನಾಗಿದಿ? ಕನಿಕರ ಉಳ್ಳ, ದಯೆಯುಳ್ಳ ದೇವರು. ಹಲ್ಲೆಲೂಯಾ. ಆತನ್ ಮತ್ತೆ ಹೇಳ್ತಾ ಇದ್ದಾನೆ ಇಲ್ಲಿ ದಾವೀದನು, ಇನ್ನು ಕನಿಕರ ಉಳ್ಳವನು, ದಯೆ ಉಳ್ಳವನು, ದೀರ್ಘಶಾಂತನು, ಬಹಳ ಪ್ರೀತಿ ನಂಬಿಕೆ ಉಳ್ಳ ದೇವರು. ಹಲ್ಲೆಲೂಯಾ. ಆತನು ದೀರ್ಘಶಾಂತನು, ನಂಬಿಕೆ ಉಳ್ಳ ದೇವರು. ನೋಡ್ರಿ, ದಾವೀದನು ಅವನು ತನ್ನ ಶತ್ರುಗಳಿಂದ ಅವನು ಬಿಡಿಸಿಕೊಳ್ಳಿಕ್ಕೆ ಇವಿಂದು ವಿಜ್ಞಾಪನೆ ಮಾಡ್ತಾ ಇದ್ದಾನೆ ಪ್ರಿಯರ ಮಕ್ಕಳು. ನಾವು ಕೂಡ ನಮ್ಮ ಸಮಸ್ಯೆಗಳೆಂಬ ಶತ್ರುವು ನಮ್ಮ ಒಂದು ಎಲ್ಲ ವಿಷಯದಲ್ಲಿ ಯಾವ ರೀತಿಯಾಗಿ ಶತ್ರುವಾಗಿ ಬರ್ತಾ ಇದೆ, ಆವಾಗ ನಾವು ದೇವರನ್ನು ಪ್ರಾರ್ಥಿಸಿಕೊಳ್ಬೇಕು. ಅಪ್ಪ, ನನಗೆ ಈ ಕಷ್ಟದಿಂದ ಬಿಡಿಸು, ಈ ಸಮಸ್ಯೆಯಿಂದ, ಈ ರೋಗದಿಂದ ನನ್ನನ್ನು ಬಿಡಿಸು ಎಂಬುದಾಗಿ ನಾವೇನು ಮಾಡಬೇಕು? ದೇವರನ್ನು ಬೇಡಿಕೊಳ್ಳುವಾಗ ದೇವರು ಬಿಡಿಸ್ತಾ ಇದ್ದಾನೆ. ದಾವೀದನ ಅದೇನೇ ಮಾಡ್ತಾ ಇದ್ದಾನೆ, ಏನಂತ? ನನ್ನ ಅವತನ ಶತ್ರುಗಳಿಂದ ಪೀಡಿತನಾಗಿರುವಾಗ ಅವನು ಏನು ಮಾಡ್ತಾ ಇದ್ದಾನೆ? ಓಡಿ ಹೋಗ್ತಾ ಇಲ್ಲ, ದೇವರನ್ನು ಮೊರೆ ಹೋಗ್ತಾ ಇದ್ದಾನೆ, ನನ್ನನ್ನು ಕಾಪಾಡು, ನೀನು ದಯೆ ಉಳ್ಳವನಲ್ಲ, ನೀನು ಕನಿಕರಿಸುವವನಲ್ಲ, ನೀನು ಪ್ರೀತಿಸುವವನಲ್ಲ, ನನ್ನ ಮೇಲೆ ಏನು ಮಾಡು? ನೀನು ದಯೆ ತೋರಿಸು, ಪ್ರೀತಿ ತೋರಿಸು ಎಂಬುದಾಗಿ ಆತನ ಏನು ಮಾಡ್ತಾ ಇದ್ದಾನ? ಬೇಡಿಕೊಳ್ತಾ ಇದ್ದಾನೆ. ನೋಡಿ, ಕಟಾಕ್ಷವಿಷ್ಟು ನನ್ನನ್ನು ಕರುಣಿಸು, ನನ್ನ ಪ್ರಾಣ ತೆಗಿಲಿಕ್ಕೆ ನನ್ನ ಶತ್ರುಗಳು ನೋಡ್ತಾ ಇದ್ದಾರೆ, ಅವರಿಂದ ನನ್ನನ್ನು ಬಿಡಿಸು, ಕರುಣಿಸು ಎಂಬುದಾಗಿ ದಾವೀದನು ಕೇಳ್ತಾ ಇದ್ದಾನೆ. ನೋಡ್ರಿ, ದಾವೀದನು ಅನೇಕ ತಪ್ಪುಗಳನ್ನು ಮಾಡಿದ, ತಪ್ಪಿನ ನಿಮಿತ್ತ ಅನೇಕ ಬಾಧೆಗಳನ್ನು ಅನುಭವಿಸಿದ. ಆದ್ರೂ ಕೂಡ ತಿರುಗಿ ಮತ್ತೆ ಅವುಗಳನ್ನು ಒಪ್ಪಿಕೊಂಡು ಬಿಟ್ಟು ದೇವರ ಕಡೆಗೆ ತಿರುಗಿಕೊಳ್ಳುವಾಗ ದೇವರು ಮತ್ತೆ ಅವನನ್ನು ಕಟಾಕ್ಷಿಸಿದನು, ಅವನನ್ನು ಕನಿಕರಿಸಿದನು, ಅವನ ಮಾತಿಗೆ ಏನ್ ಮಾಡ್ದ? ಕಿವಿಗೊಟ್ಟ. ನಾವು ಕೂಡ ತಿಳಿಯದೆ ಮಾಡಿದಂಥ ತಪ್ಪುಗಳನ್ನು ನಾವು ಒಪ್ಪಿಕೊಂಡು ಬಿಟ್ಟು ದೇವರ ಕಡೆಗೆ ತಿರುಗಿಕೊಳ್ಳುವಾಗ ನಮ್ಮ ಸಮಸ್ಯೆಗಳನ್ನು, ನಮ್ಮ ಕಷ್ಟಗಳನ್ನು, ನಮ್ಮ ರೋಗಗಳನ್ನು ಆತನ ಏನ್ ಮಾಡಿದಾನೆ? ತೆಗೆದಾಕುವವನಾಗಿದ್ದ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟಪ್ಪ, ನನಗೆ ಈ ಕಷ್ಟ ಇದೆ, ನನಗೆ ಕಣ್ಣೀರಿದೆ, ನನ್ನಿಂದ ತೆಗೆದಾಕು, ಇದರಿಂದ ನನ್ನನ್ನು ತೆಗೆದಾಕು ಎಂಬುದಾಗಿ ದೇವರನ್ನು ಬೇಡಿಕೊಳ್ಳುವಾಗ ದೇವರು ನಮ್ಮನ್ನು ಬಿಡಿಸುವವನಾಗಿದ್ದಾನೆ. ಅದಕ್ಕಾಗಿ ಇಲ್ಲಿ ದಾವೀದನು ಹೇಳ್ತಾ ಇದ್ದಾನೆ, ನೀನು ದಯೆಯುಳ್ಳ ದೇವರು, ಕನಿಕರ ಉಳ್ಳ ದೇವರು ಎಂಬುದಾಗಿ. ಮತ್ತೆ ಇಲ್ಲಿ ನಾವು ನೋಡ್ತೇವೆ, ದೇವರು, ನಮ್ಮ ದೇವರೇನಾಗಿದ್ದಾನೆ? ಆತನು ಕನಿಕರ ಉಳ್ಳ ದೇವರಾಗಿದ್ದಾನೆ, ದಯೆ ಉಳ್ಳ ದೇವರಾಗಿದ್ದಾನೆ ಪ್ರಿಯರ ಮಕ್ಕಳೇ. ಮತ್ತೆ ಅದೇ ಕೀರ್ತನೆ 103ನೇ ಕೀರ್ತನೆ ನಾವು ನೋಡೋಣ. 103 8ನೇ ವಚನ. ಸಾಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಒಂದು ವಚನದಲ್ಲಿ ನಾವು ಏನು ನೋಡ್ತೇವೆ? ಆತನ ಏನಾಗಿದ್ದಾನೆ ನೋಡ್ರಿ,
ನೋಡ್ರಿ, ಇದು ಕೂಡ ದಾವೀದನು ಬರೆದ ಕೀರ್ತನೆ ಆಗಿದೆ. ನೋಡ್ರಿ, ಆತನು ಯೆಹೋವನು ಕನಿಕರವು, ದಯೆಯು, ದೀರ್ಘಶಾಂತಿಯು, ಪೂರ್ಣ ಪ್ರೀತಿಯು ಉಳ್ಳವನು. ಆತನು ಯಾವಾಗಲೂ ತಪ್ಪು ಹುಡುಕುವವನಲ್ಲ. ಹಲ್ಲೆಲೂಯ. ಆತನೇನಾಗಿದ್ದಾನೆ? ತಪ್ಪು ಹುಡುಕ್ತಾನ ನಮ್ಮ ಮಧ್ಯದಲ್ಲಿ. ನೀನು ಈ ತಪ್ಪು ಮಾಡಿದೀಯ, ನೀನು ಈ ತಪ್ಪು ಮಾಡಿದಿ, ನೀನು ಈ ಪಾಪ ಮಾಡಿದೀಯ ಅಂತ ಕೇಳ್ತಾನ. ಆತನು ನಮ್ಮೊಟ್ಟಿಗೆ ಆತನು ನೀನು ತಪ್ಪು ಮಾಡಿದೀಯ, ನೀನು ಪಾಪ ಮಾಡಿದೀಯ ಎಂಬುದಾಗಿ ಹೇಳುವಂತ ದೇವರಲ್ಲ. ಅದನ್ನು ತಪ್ಪು ಹುಡುಕ್ಲಿಕ್ಕೆ ನಮ್ಮಲ್ಲಿ ಹೋಗಲ್ಲ. ಈ ಲೋಕದ ಜನ ಆದ್ರೂ ನೀನು ಅದು ಮಾಡಿಯ, ನೀನು ಇದು ಮಾಡಿಯ, ನೀನು ಹಂಗಿದೆಯಾ, ನೀನು ಹಿಂಗಿದೆಯಾ ಎಂಬುದಾಗಿ ಏನು ಮಾಡ್ತಾರೆ? ನಿಂದಿಸ್ತಾರೆ, ಅವಮಾನಿಸ್ತಾರೆ, ಬಾಧೆ ಪಡಿಸ್ತಾರೆ, ನೋವು ಮಾಡ್ತಾರೆ, ಸುಚ್ಚಿ ಮನಸ್ಸಿಗೆ ನೋವು ಮಾಡ್ತಾರೆ. ನೀನು ಅಂತವಳು, ನೀನು ಹೀಗೆ ಹಾಗೆ ಎಂಬುದಾಗಿ ಏನು ಮಾಡ್ತಾರೆ. ಆದರೆ ನಮ್ಮ ದೇವರು ಏನಾಗಿದ್ದಾನೆ? ಹಾಗಲ್ಲ. ಆತನು ನಮ್ಮಲ್ಲಿ ತಪ್ಪುಗಳನ್ನು ಹುಡುಕುವ ದೇವರಲ್ಲ. ಈ ಲೋಕದ ಜನರಾದ್ರೂ ನಮ್ಮನ್ನು ತಪ್ಪು ಹುಡುಕ್ಲಿಕ್ಕೆ ನೋಡ್ತಾ ಇರ್ತಾರೆ ಅಲ್ವಾ? ಏನಾದ್ರೂ ತಪ್ಪು ಮಾಡಲೇಬೇಕು, ತಪ್ಪಿಂದ ಇವರನ್ನು ಏನೋ ಒಂದು ನಾವು ಇವರನ್ನು ಆಟ ಆಡಿಸ್ಬೇಕೆಂಬುದಾಗೆ ಲೋಕ ನೋಡ್ತಾ ಇರ್ತದೆ. ಅಲ್ಲಿ ಲೋಕ ಬೇಡ, ನಮ್ಮೊಳಗೆ ನಮ್ಮವರೇ ನಮ್ಮನ್ನು ಏನು ಮಾಡ್ತಾರೆ? ನಮ್ಮೊಳಗೆ ತಪ್ಪುಗಳನ್ನು ಹುಡುಕ್ತಾ ಇರ್ತಾರೆ. ಏನಾನ ಒಂದು ಮಾತು ಹೇಳಿ ಸಾಕು, ಅವಳು ಮಾಡ್ತೀನಿ, ಏನಾನ ಒಂದು ಮಾತು ನನ್ನ ಬಗ್ಗೆ ಹೇಳಿ ಅವನು ಮಾಡ್ತೀನಿ ಎಂಬುದಾಗಿ ಏನು ಮಾಡ್ತಾರೆ? ನಮ್ಮೊಳಗೆ ತಪ್ಪು ಹುಡುಕ್ಲಿಕ್ಕೆ ಪ್ರಯಾಸ ಪಡ್ತಾನೇ ಇರ್ತಾರೆ. ಏನಾದರೂ ಒಂದು ಮಾತು ತಪ್ಪು ಸಿಕ್ಕಿದ್ರೆ ಸಾಕು, ಅವ್ರನ್ನ ಹಿಡ್ಕೊಳ್ಳೋಣ, ಅವ್ರನ್ನ ಹೊಡಿಯೋಣ, ಅವ್ರನ್ನ ಬಡಿಯೋಣ ಎಂಬುದಾಗಿ ಏನು ಮಾಡ್ತಾ ಇರ್ತಾರೆ? ಕಾಯ್ತಾ ಇರ್ತಾರೆ. ಆದರೆ ನಮ್ಮ ದೇವರ ಆಗಲ್ಲ. ಆತನು ನಮ್ಮೊಳಗೆ ತಪ್ಪು ಹುಡುಕುವವನಲ್ಲ. ನೋಡ್ರಿ, ತಪ್ಪು ಹುಡುಕುವವನಲ್ಲ, ನಿತ್ಯವೂ ಕೋಪಿಸುವವನು ಅಲ್ಲ. ಆತನು ನಮ್ಮ ಮೇಲೆ ನೀನು ಹಾಗೆ ಮಾಡಿದಿ, ಹೀಗೆ ಇದೆ, ಈಗಿಲ್ಲ, ನನ್ನ ಹತ್ರ ಸರಿಯಾಗಿಲ್ಲ ಎಂಬುದಾಗಿ ಆತನ ಏನು ಮಾಡ್ದಾನ? ಕೋಪಿಸಿಕೊಳ್ಳುವ ದೇವರು ನಮ್ಮ ದೇವರು ಅಲ್ವೇ ಅಲ್ಲ ಪ್ರಿಯ ದೇವ್ರ ಮಕ್ಕಳೇ. ಆತನು ಯಾಕೆ ಅಂದರೆ ಆತನ ಮೇಲೆ ನೋಡ್ತೇವೆ ಆತನು ಕನಿಕರ ಉಳ್ಳವನು, ದಯೆ ಉಳ್ಳನು, ಪ್ರೀತಿ ಉಳ್ಳವನು. ಅದಕ್ಕಾಗಿ ಆತನ ಏನು ಮಾಡೋದಿಲ್ಲ? ನಿತ್ಯವೂ ಅಸಲು ಕೋಪಿಸಿಕೊಳ್ಳಿಕ್ಕೇ ಹೋಗಲ್ಲ. ಏನೇ ಮಾಡಿರಲಿ, ತನ್ನ ಮಕ್ಕಳು ಅಂದುಕೊಂಡವರೆಲ್ಲರೂ ಏನೇ ಮಾಡಿರಲಿ ಅವರನ್ನು ಕ್ಷಮಿಸ್ತಾನೆ ಹೊರತು ಅವರ ತಪ್ಪುಗಳನ್ನು ಹುಡುಕುವುದಿಲ್ಲ. ಅವರನ್ನು ನೋಡ್ರಿ, ಅವ್ರ ಮೇಲೆ ಕೋಪಗೊಂಡಕ್ಕೆ ಹೋಗಲ್ಲ. ಒಂದು ವೇಳೆ ಕೋಪಗೊಂಡ್ರೆ ಹೆಂಗಿರುತ್ತೆ ಗೊತ್ತಾ? ದೇವರ ಕೋಪ ಹೇಗೆ ಬರುತ್ತೆ ಗೊತ್ತಾ? ಈ ಲೋಕನೇ ಇರಲ್ಲ, ಈ ಲೋಕನೇ ಇರಲ್ಲ ಪ್ರಿಯ ಧರ್ಮ. ದೇವರಿಗೆ ಕೋಪ ಎಬ್ಬಿಸಿದ್ರಿಗಿನ ಲೋಕನೇ ಇರಲ್ಲ. ಯಾಕೆಂದ್ರೆ ದೇವರು ಅದಕ್ಕಾಗಿ ತನ್ನ ಶಕ್ತಿಯ ಸಾಮರ್ಥ್ಯವನ್ನು ಬಲ್ಲವನಾಗಿದ್ದಾನೆ. ಅದಕ್ಕಾಗಿ ಯಾರ ಮೇಲೆ ಆತನು ಕೋಪ ಮಾಡ್ಕೊಳಕ್ ಹೋಗಲ್ಲ. ಕೋಪ ಮಾಡ್ಕೊಂಡ್ರೆ ಈ ಪ್ರಪಂಚ ಅಲ್ಲೋ ಕಲ್ಲಲ್ಲವೇ ಆಗೋಗ್ಬಿಡುತ್ತೆ. ಯಾಕೆಂದ್ರೆ ಅಂಥ ಜನರು ಈ ಲೋಕದಲ್ಲಿ ಇದ್ದಾರೆ. ದೇವರಿಗೆ ವಿರೋಧವಾಗಿ ಎಷ್ಟೋ ಜನರು ಇದ್ದಾರೆ. ದೇವರು ಕೋಪಿಸಿಕೊಂಡ್ರಿಗಿನ ನಾವು ಈ ರೀತಿಯಾಗಿ ಕೂತ್ಕೊಳ್ಳೋಕ್ಕಿರಲ್ಲ, ಈ ರೀತಿಯಾಗಿ ಈ ಲೋಕನೂ ಇರಲ್ಲ. ಆ ರೀತಿಯಾಗಿ ನಡೆದೋಗ್ಬಿಡುತ್ತೆ ಪ್ರೇರನ್ನು ನಾವು ಊಹಿಸ್ಕೊಳ್ಳೋಕ್ಕೆ ಆಗಲ್ಲ. ಆ ರೀತಿಯಾಗಿ ಆಗ್ಬಿಡುತ್ತೆ. ಅದಕ್ಕಾಗಿ ದೇವರು ಆತನ ಏನು ಮಾಡಲ್ಲ? ನಿತ್ಯವೂ ಕೋಪಿಸ್ಕೊಳ್ಳೋಕ್ಕೆ ಹೋಗಲ್ಲ. ನಾವೇನೇ ಮಾಡಿರಲಿ, ಏನೇ ಇರಲಿ, ದೇವ್ರ ಮುಂದೆ ಅಪ್ಪ ಎಂಬುದಾಗಿ ನಾವು ಹೋಗುವಾಗ ತಂದೆ ತನ್ನ ಮಕ್ಕಳನ್ನು ಯಾವ ರೀತಿ ಅಪ್ಪಿಕೊಳ್ತಾನೆ ಅದೇ ರೀತಿಯಾಗಿ ಆತನು ಅಪ್ಪಿಕೊಳ್ಳುವವನಾಗಿದ್ದಾನೆ. ಹಲ್ಲೆಲೂಯಾ. ಅದಕ್ಕಾಗಿ ಪ್ರಿಯ ದೇವ್ರ ಮಕ್ಕಳೇ, ನಾವು ಕೂಡ ದೇವರನ್ನು ಯಾವಾಗಲೂ ನಾವು ಏನು ಮಾಡಬಾರ್ದು, ಆತನು ನಮ್ಮ ಮೇಲೆ ತಪ್ಪು ಹೊರಿಸುವವನಲ್ಲ, ತಪ್ಪು ಹುಡುಕುವವನು ಅಲ್ಲ. ನಾವು ಕೂಡ ಯಾವಾಗಲೂ ಆಗಲಿ ನಮ್ಮ ದೇವರು ಕ್ಷಮಿಸ್ತಾನೆ ಬಿಡು, ನನ್ನ ದೇವರು ನನ್ನನ್ನು ಹಾಗೆ ನಡೆಸ್ತಾನೆ ಬಿಡು ಎಂಬುದಾಗಿ ನಾವು ಕೂಡ ದೇವರ ವಿರೋಧವಾಗಿ ನಾವೇನು ಮಾಡಬಾರ್ದು? ತಪ್ಪುಗಳನ್ನು ಮಾಡಬಾರ್ದು. ಹಲ್ಲೆಲೂಯಾ. ಈ ವಾಕ್ಯವನ್ನು ಕೇಳಿ ಅನೇಕ ಸರಿ ಕೆಲವೊಬ್ರು ಹೇಳ್ತಾರೆ, ನನ್ನ ದೇವ್ರು ತಪ್ಪು ಹುಡುಕಲ್ಲಲ್ವ, ನನ್ನ ದೇವ್ರು ಕೋಪ ಮಾಡ್ಕೊಳ್ಳಲ್ಲ, ನಮ್ಮ ಕ್ರಿಯೆಗಳನ್ನು ನಾವೇನೋ ಮಾಡ್ಕೊಳ್ಬಿಡೋಣ ಎಂಬುದಾಗಿ ಅಲ್ಲ ಪ್ರಿಯ ಮಕ್ಕಳೇ. ಅದ್ರ ಮೂಲಕ ನಿನಗೆ ಹೇಳ್ತಾ ಇದ್ದಾನೆ ದೇವ್ರು ಏನು ಹೇಳ್ತಾ ಇದ್ದಾನೆ ಅಂದ್ರೆಗಿನ, ಆತನು ನಾನು ನಿಮ್ಮ ಮೇಲೆ ಕೋಪ ಮಾಡ್ಕೊಳ್ಳೋದಿಲ್ಲ, ನಿಮ್ಮ ಮೇಲೆ ತಪ್ಪು ಹೊರಿಸ್ಲಲ್ಲ, ಆದರೆ ನೀವು ನನ್ನ ಥರ ಇರಬೇಕೆಂಬುದಾಗೆ ಬಯಸ್ತಾನೆ ಎಂಬುದಾಗಿ ದೇವ್ರು ನಮಗೆ ಹೇಳ್ತಾ ಇದ್ದಾನೆ. ದೇವರು ತಾನು ಬಯಸುವುದೇನು ಗೊತ್ತಾ? ನಮ್ಮಿಂದ ಆತನ ಆಸ್ತಿ ಅಲ್ಲ, ನಮ್ಮಿಂದ ಆತನ ದುಡ್ಡು ಅಲ್ಲ, ನಮ್ಮದೇನೋ ಬಂಗಾರ ಬೆಳ್ಳಿ ಆಶಿಸ್ತೋದಿಲ್ಲ. ದೇವರು ನಮ್ಮಿಂದ ಏನು ಆಶಿಸ್ತಾರೆ ಅಂದರೆ, ನಾನು ಯಾವ ಥರ ಇದೇನೋ ನನ್ನ ಮಕ್ಕಳು ಅದೇ ಥರ ಇರಬೇಕು ಎಂಬುದ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡ್ರಿ, ನನ್ನ ಮಕ್ಕಳು ನಾನು ಯಾವ ರೀತಿಯಾಗಿ ಪರಿಶುದ್ಧನಾಗಿ ಒಳ್ಳೆಯವನಾಗಿ ನಾನು ಈ ಲೋಕದಲ್ಲಿ ಯಾವ ರೀತಿಯಲ್ಲಿ ಇದ್ದೇನೋ, ನನ್ನ ಮಕ್ಕಳು ಕೂಡ ಅದೇ ರೀತಿಯಾಗಿ ಇರಲಿ ಎಂಬುದಾಗಿ
ಬಯಸ್ಲಿಕ್ಕೆ ಇಷ್ಟಪಡ್ತಾರೆ. ಅದಕ್ಕಾಗಿ ಪ್ರಿಯ ದೇವ್ರ ಮಕ್ಕಳೇ, ನಾವು ಕೂಡ ನಮ್ಮ ಜೀವನ ಕಾಲದಲ್ಲಿ ಆದರೂ ದೇವರೇ ನಿನ್ನಂತೆ ಜೀವಿಸಲಿಕ್ಕೆ ನಮಗೆ ಸಹಾಯ ಮಾಡು, ಕೃಪೆ ತೋರಿಸು, ಕರುಣೆ ತೋರಿಸು ಎಂಬುದಾಗಿ ನಾವು ದೇವರನ್ನು ಬೇಡುವವರಾಗಿರು. ದೇವರಂತೆ ನನ್ನ ಮಕ್ಕಳು ನನ್ನಂತೆ ನಾಶನ ಹೋಗಬಾರ್ದು, ನನ್ನ ಮಕ್ಕಳು ನನ್ನ ಬಿಟ್ಟು ದಾರಿ ತಪ್ಪಿ ಹೋಗಬಾರ್ದು ಎಂಬುದಾಗಿ ಆತನ ಏನು ಮಾಡ್ತಾನೆ, ಒಳ್ಳೆಯದನ್ನೇ ಬಯಸ್ತಾನೆ. ನನ್ನ ಮಕ್ಕಳು ಚೆನ್ನಾಗಿರ್ಬೇಕು, ನನ್ನ ಹಾಗೆ ಪರಿಶುದ್ಧರಾಗಿರ್ಬೇಕು, ನನ್ನ ಹಾಗೆ ಒಳ್ಳೆಯ ವ್ಯಕ್ತಿಗಳಾಗಿರ್ಬೇಕೆಂಬುದಾಗಿ ದೇವರು ಇಷ್ಟಪಡ್ತಾನೆ. ಪ್ರಿಯ ಮಕ್ಕಳು, ಆ ರೀತಿಯಾಗಿ ನಾವು ಎಷ್ಟು ಜನ ಈ ಲೋಕದಲ್ಲಿದೆ. ಆದರೆ ಇರುವಂಥ ದಿನಗಳಾದರೂ ಕೂಡ ದೇವರೇ ನಿನ್ನ ಹಾಗೆ ನಾವು ಜೀವಿಸ್ಬೇಕು, ನಿನ್ನ ಹಾಗೆ ನಾವು ಬದುಕಬೇಕು ಈ ಲೋಕದಲ್ಲಿ. ದೇವರು ಬರೀ ಪರಲೋಕದಿಂದ ನಮ್ಮನ್ನು ನೋಡ್ತಾ ಇದ್ದಾನ? ಇಲ್ಲ ಅಲ್ವಾ? ಆತನು ಕೂಡ ನಮ್ಮ ಹಾಗೆ ಮನುಷ್ಯನಾಗಿ ಲೋಕಕ್ಕೆ ಬಂದ. ಒಂದು ಗರ್ಭದಲ್ಲಿ ಆತನು, ಕನ್ನಿಕೆಯ ಗರ್ಭದಲ್ಲಿ ಆತನು ಏನು ಮಾಡ್ದ? ಆತನು ಜನಿಸಿದ. ಈ ಲೋಕದಲ್ಲಿಯೇ ನಮ್ಮ ಹಾಗೆ ಆತನು ಆತನಿಗೆ ನೋಡ್ತೇವೆ ಜನನವಾಯಿತು. ಮತ್ತು ಆತನು ನಮ್ಮ ಹಾಗೆ ಈ ಲೋಕದಲ್ಲಿ ಮಗಳಾಗಿ ಮಗನಾಗಿ ಅವನು ತುಂಟಾಟ ಮಾಡ್ತಾ ಎಲ್ಲ ಮಾಡ್ತಾ ಏನು ಮಾಡ್ದ? ಈ ಲೋಕದಲ್ಲೇ ಬೆಳೆದ. 33 ವರ್ಷಗಳ ಕಾಲ ಈ ಲೋಕದಲ್ಲೇ ಸಾಮಾನ್ಯ ಮನುಷ್ಯನಂತೆ ದೇವರು ಇದ್ದನು ಪ್ರೇದನು. ಆದರೂ ಕೂಡ ಆತನು ಆ ಅಷ್ಟು ವರ್ಷದಲ್ಲಿ ಒಂದು ತಪ್ಪಾದರೂ ಮಾಡಿಲ್ಲ, ಒಂದು ಕೆಟ್ಟ ನುಡಿಯಾದರೂ ಆತನು ಮಾತಾಡಿಲ್ಲ. 33 ವರ್ಷಗಳ ಕಾಲ ನಾವು ಒಂದ್ಸರಿ ಊಹೆ ಮಾಡ್ಕೊಳ್ಳೋಣ. ಆ 33 ವರ್ಷಗಳ ಕಾಲದಲ್ಲಿ ನಾವು ಎಷ್ಟು ಮಾಡಿರ್ತೀವಿ ಅಲ್ವಾ? ಎಷ್ಟು ತಪ್ಪು ಮಾಡಿರ್ತೇವೆ, ಎಷ್ಟು ಕಳ್ತನ ಮಾಡಿರ್ತೇವೆ, ಎಷ್ಟು ಸುಳ್ಳು ಹೇಳಿರ್ತೇವೆ, ಎಷ್ಟು ಮೋಸ ಮಾಡಿರ್ತೇವೆ ಅಲ್ವಾ? ಆದರೆ ನಮ್ಮ ದೇವ್ರ ಹಾಗಲ್ಲ. ಈ ಲೋಕದಲ್ಲಿ ನಮ್ಮ ಹಾಗೆ ಇದ್ದ, ನಮ್ಮ ಹಾಗೆ ಬೆಳೆದ, ಆದರೆ ಈ ಲೋಕದಲ್ಲಿ ಏನೂ ಆತನು ಮಾಡಿಲ್ಲ. ಅದಕ್ಕಾಗಿ ದೇವರು ಇಷ್ಟಪಡುವುದೇನಂದ್ರಿಗಿನ ನಾವು ಆತನ ಹಾಗೆ ಇರಬೇಕೆಂಬುದಾಗಿ ಇಷ್ಟಪಡ್ತಾನೆ. ಈ ಲೋಕದಲ್ಲಿ ನಾವು ಕೂಡ ಆತನ ಹಾಗೆ ಇರುವವರಾಗಿರೋಣ, ಮತ್ತು ಆತನ ಕಡೆಗೆ ನಾವು ನೋಡುವವರಾಗಿರೋಣ. ಅದಕ್ಕಾಗಿ ಪ್ರಿಯ ದೇವ್ರ ಮಕ್ಕಳ ಈ ವಾಕ್ಯಗಳನ್ನು ಈ ರೀತಿಯಾಗಿ ದೇವರು ನಮ್ಮೊಟ್ಟಿಗೆ ಮಾತಾಡಿದ್ದಾನೆ. ನೋಡ್ರಿ, ಆತನ ಕಡೆಗೆ ದೃಷ್ಟಿಸುವವರನ್ನು ದೇವರು ಯಾವತ್ತಿಗೂ ಕೈ ಬಿಡುವುದಿಲ್ಲ. ಪ್ರಿಯ ದೇವ್ರ ಮಕ್ಕಳೇ, ನೋಡ್ರಿ, ಕೆಳಗಡೆ ನಾವು ನೋಡುವುದಾದ್ರೆಗಿನ ಆತನು ನಿಮ್ಮ ಅಪರಾಧಗಳಿಗೆ ಸರಿಯಾಗಿ ನಿಮ್ಮನ್ನು ಶಿಕ್ಷಿಸಲಿಲ್ಲ. ಹಲ್ಲೆಲೂಯ. ನಮಗೆ ಏನಾದರೂ ನಮ್ಮ ತಪ್ಪುಗಳನ್ನೆಲ್ಲ ಲೆಕ್ಕ ಮಾಡಿ ನಮಗೆ ಶಿಕ್ಷೆ ಆದ್ರಿಗಿಂತ ದೇವರು ಎಷ್ಟು ದೊಡ್ಡ ಶಿಕ್ಷೆ ಕೊಡ್ಬೋದಲ್ವಾ? ನಮ್ಮೆಲ್ಲ ತಪ್ಪುಗಳಿಗೆ ಎಷ್ಟು ದೊಡ್ಡ ಶಿಕ್ಷೆ ಕೊಡ್ಬೋದು. ಆದರೂ ಕೂಡ ಆತನ ಏನಾಗಿ ನಮಗೆ ನಮ್ಮ ಪಾಪಗಳಿಗೆ ಸರಿಯಾಗಿ ನಮ್ಮನ್ನು ಶಿಕ್ಷಿಸಲಿಲ್ಲ. ನಮ್ಮನ್ನು ಶಿಕ್ಷೆ ಅಸಲ್ ಪಡಿಸ್ತಾನೇ ಇಲ್ಲ. ನಾವೇ ತಂದ್ಕೊಳ್ತಾ ಇದ್ದೀವಿ ಅಷ್ಟೇ ಸಮಸ್ಯೆಗಳು. ನಾವೇ ಅನೇಕ ಸರಿ ತಪ್ಪು ಹೇಳಿ ಅನೇಕ ಸರಿ ಏನೇನೋ ಅದು ಇದು ಮಾಡಿ ಏನು ಮಾಡ್ತೇವೆ, ನಾವೇ ಸಮಸ್ಯೆಗಳನ್ನು ತಂದುಕೊಳ್ತಾ ಇದ್ದೇವೆ ಅಷ್ಟೇ. ನಾವೇ ಕೆಲವೊಂದ್ಸರಿ ಶಿಕ್ಷೆಗೆ ಒಳಪಡಿಸ್ಕೊಳ್ತಾ ಇರ್ತೀವಿ. ಆದರೆ ದೇವ್ರೇನು ತಂದಿಲ್ಲ, ಅದನ್ನು ನಾವು ನಮ್ಮಿಂದ ನಾವೇ ಮಾಡಿಕೊಂಡಿದ್ದು ಪ್ರೇದೆಯನ್ನು. ಅದಕ್ಕೆ ಆತನು ನಮ್ಮನ್ನು ನಮಗೆ ಸರಿಯಾಗಿ ಆತನು ಏನು ಮಾಡಿಲ್ಲ, ಶಿಕ್ಷಿಸಲಿಲ್ಲ. ನೋಡಿ, ನಮ್ಮ ಅಪರಾಧಗಳಿಗೆ ತಕ್ಕಂತೆ ನಮ್ಮನ್ನು ಏನು ಮಾಡಲಿಲ್ಲ, ದಂಡಿಸಲಿಲ್ಲ. ಯಾಕೆಂದರೆ ಆತನು ಯಾಕೆ ದಂಡಿಸಲಿಲ್ಲ ಅಂದರೆ ಆತನು ಕನಿಕರ ಉಳ್ಳವನು, ದಯೆ ಉಳ್ಳವನು, ಪ್ರೀತಿ ಉಳ್ಳವನು ಆತನಾಗಿದ್ದಾನೆ. ಅದಕ್ಕಾಗಿ ಆತನು ನಮ್ಮನ್ನು ಏನು ಮಾಡಲಿಲ್ಲ, ನೀನು ಹಾಗೆ ಮಾಡಿದ್ಯಾ, ನೀನು ಹೀಗೆ ಮಾಡಿದ್ಯಾ ಅಂತನ ದಂಡಿಸಲಿಲ್ಲ. ಕೇವಲ ಆತನ ಏನು ಮಾಡ್ದ, ನಿನ್ನ ಮೇಲೆ ಕರುಣೆ ತೋರಿಸಿದ, ನಿನ್ನ ಮೇಲೆ ಪ್ರೀತಿ ತೋರಿಸಿದ. ನನ್ನ ಮಕ್ಕಳು ಏನೋ ತಿಳಿಯದೆ ಮಾಡಿದ್ದಾರೆ, ತಿಳಿಯದೆ ತಪ್ಪು ಮಾಡಿದ್ದಾರೆ, ತಿಳಿಯದೆ ಇದನ್ನು ಮಾಡಿದ್ದಾರೆ ಎಂಬುದಾಗಿ ಆತನ ಏನು ಮಾಡ್ದ, ನಿನ್ನ ಮೇಲೆ ಕನಿಕರ ಪಟ್ಟ, ನಿನ್ನ ಮೇಲೆ ಕನಿಕರ ಪಟ್ಟ. ಅದಕ್ಕಾಗಿ ನಾವಿನ್ನೂ ಈ ಲೋಕದಲ್ಲಿ ಇದೆ. ಹಲ್ಲೆಲೂಯ. ದೇವರ ಪ್ರೀತಿಯನ್ನು ಅರ್ಥವರಾಗಿ ನಾವು ಪ್ರೇದೆಯ ಮಕ್ಕಳೇ, ದೇವರ ಭಯಭಕ್ತಿಯಲ್ಲಿ ನಾವು ಪಶ್ಚಾತ್ತಾಪ ಉಳ್ಳವರಾಗಿ ನಾವು ಇರುವವರಾಗಿರೋಣ. ಅಪ್ಪ, ಈ ಲೋಕದಲ್ಲಿ ಇರುವ ಕಾಲ ಆದರೂ ನಿನ್ನ ಹಾಗೆ ನಾವು ಬದುಕಲಿಕ್ಕೆ ಸಹಾಯ ಮಾಡಿ ಎಂಬುದಾಗಿ ನಾವು ಕೇಳಿಕೊಳ್ಳುವವರಾಗಿರೋಣ ಪ್ರೇದೆಯ ಮಕ್ಕಳು. ನೋಡ್ರಿ, ಅದಕ್ಕಾಗಿ ಇಲ್ಲಿ ಹೇಳ್ತಾ ಇದ್ದಾನೆ, ನಿಮ್ಮ ಅಪರಾಧಗಳಿಗೆ ತಕ್ಕಂತೆ ನಾನೇನು ಮಾಡಲಿಲ್ಲ, ದಂಡಿಸಲಿಲ್ಲ. ನಾವು ನಮ್ಮ ಅಪರಾಧಕ್ಕೆ ತಕ್ಕಂತೆ ದಂಡಿಸಿದ್ರೆ ನಾವು ಇಲ್ಲಿ ಇರೋದೇ ಇಲ್ಲ, ಪಾತಾಳಕ್ಕೆ ನಮ್ಮನ್ನು ತುಳಿದು ಬಿಡ್ತಾನೆ ದೇವರು ಅಲ್ವಾ? ಆ ಥರ ನಾವು ಏನು ಮಾಡಿದ್ದೇವೆ, ಅಪರಾಧಗಳನ್ನು ಮಾಡಿದ್ದಾರೆ. ಆದರೂ ಕೂಡ ದೇವರ ಆತನ ನಮ್ಮನ್ನು ಮಾಡಿಲ್ಲ, ಆತನ ಏನು ಮಾಡಿಲ್ಲ, ದಂಡಿಸಲೇ ಇಲ್ಲ. ಮನೆಯಲ್ಲಿ ಏನಾದರೂ ದೊಡ್ಡವ್ರು ನಾವು ಚಿಕ್ಕವ್ರು ಏನಾದರೂ ಮಾಡಿದ್ರೆ ದೊಡ್ಡವ್ರು ಏನು ಮಾಡ್ತಾರ, ದಂಡಿಸ್ತಾರಲ್ವಾ? ನೀನು ಈ ಕೆಲಸ ಯಾಕೆ ಮಾಡಿದೆ, ನೀನು ಅದನ್ನು ಯಾಕೆ ಮಾಡಿದೆ, ನೀನು ಇದನ್ನು ಯಾಕೆ ಹೇಳಿದೆ ಎಂಬುದಾಗಿ ದಂಡಿಸ್ತಾರಲ್ವ?
ಆದರೆ ನನ್ನ ದೇವರು ಆ ಥರ ದಂಡಿಸಲಿಲ್ಲ. ಅದಕ್ಕಾಗಿ ಹೇಳ್ತಾ ಇದ್ದೆ, ಆತನು ದಯೆಯುಳ್ಳವನು, ಆತನು ಕನಿಕರವುಳ್ಳವನು, ಆತನು ಪ್ರೀತಿ ತೋರಿಸುವವನು. ದೇವರ ಪ್ರೀತಿಯನ್ನು, ದೇವರ ಕನಿಕರವನ್ನು ನಾವು ಹೊಂದಿಕೊಂಡವರಾಗಿ ಈ ಲೋಕದಲ್ಲಿ ಜೀವಿಸೋಣ. ದೇವರ ವಾಕ್ಯದ ಪ್ರಕಾರ ನಾವು ನಡೆಯೋಣ. ದೇವರು ನಮ್ಮನ್ನು ಕ್ಷಮಿಸ್ತಾನೇ ಇದ್ದಾನೆಂಬುದಾಗಿ ನಾವು ಕೂಡ ಕೆಟ್ಟ ಮಾರ್ಗದಲ್ಲಿ ನಡೆಯದಂತೆ ದೇವರ ಹಾಗೆ ಜೀವಿಸಲಿಕ್ಕೆ ನಾವು ಈ ಲೋಕದಲ್ಲಿ ಪ್ರಯಾಸ ಪಡೋಣ. ದೇವರು ಈ ವಾಕ್ಯವನ್ನು ಆಶೀರ್ವಾದಿಸಲಿ.